ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ ಆಧಾರದ ಪದ್ಯ 29ನೇ ಪದ್ಯ ಇವಾಗ ಹೇಳ್ಬೇಕಾಗ್ತದ. ಇಂದಿನ ವಿಚಾರದಲ್ಲಿ ಕೂಡ ಆನಂದದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅವರು ಹೇಳಿದ್ರು. ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲೇನುಂಟು ಕಾಣಿಸಲು ಅನ್ನುವಂತ ಒಂದು ಪದ್ಯವನ್ನ ಹೇಳಿದ್ರು. ಜಗತ್ತು ಅನ್ನುವಂಥದ್ದು ತೋರ್ತದ. ಆ ತೋರಿಕೆಗೆ ಕಾರಣವಾಗಿರುವಂಥದ್ದು, ಆಧಾರವಾಗಿರುವಂಥದ್ದು ಯಾವುದು ಅನ್ನುವಂಥದ್ದನ್ನ ತಿಳಿಯುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಮ್ಮ ಶರೀರ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಮಾಡುವಂಥ ವ್ಯವಹಾರ ಆಗಿರ್ಬೋದು, ವಿಷಯಾದಿಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ, ಇವೆಲ್ಲ ಸತ್ಯ ಅಂತ ತೋರ್ತಾವ ನಮಗೆಲ್ಲ. ಇದೇ ಒಂದು ಭ್ರಮೆಯಲ್ಲಿ ಜೀವನ ಕಳೆದ್ಬಿಡುವಂಥದ್ದಾಗ್ತದ. ನಾವು ನೋಡುವಂತ ನೋಟ ಆಗಿರ್ಬೋದು, ಕೇಳುವಂತ ಶಬ್ದ ಆಗಿರ್ಬೋದು, ಇವೇನು ಶಬ್ದ ಸ್ಪರ್ಶ ರೂಪ ರಸಗಂಧ, ವಿಷಯಾದಿಗಳು, ವಿಷಯಗಳು, ಇಲ್ಲಿ ಸ್ತೋತ್ರ ತೊಕ್ಕು ಜಿಂವ ಗ್ರಹಣ ನೇತ್ರ ಇಂದ್ರಿಯಗಳು, ಇವುಗಳಿಂದ ಜಗತ್ತಿನ ವ್ಯವಹಾರ ಮಾಡುವಂಥದ್ದು. ಅದ್ರ ವಿಚಾರ ಮಾಡಿದ್ರೆ ಸತ್ಯ ಏನು ಅಂದ್ರೆ ಮಿಥ್ಯೆ ಆಗಿರುವಂಥದ್ದಕ್ಕ ನಾವು ಇವನ್ನೆಲ್ಲ ಬಳಸ್ತೀವಿ. ಇಂದ್ರಿಯಗಳನ್ನ ಸ್ತೋತ್ರ ತೊಕ್ಕು ಜಿಂವ ಗ್ರಹಣ ನೇತ್ರ. ಮಹಾತ್ಮರು ಯಾವುದು ಸತ್ಯ ಅದ ಯಾವುದು ಮಿಥ್ಯೆ ಅದ ಅನ್ನುವಂಥದ್ದನ್ನ ಬೇರ್ಪಡಿಸ್ತಾರ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂಥದ್ದನ್ನ ಬೇರ್ಪಡಿಸುವಂತಹ ಕೆಲಸ ಆಗ್ತಾವ. ಇಲ್ಲಿ ಕೂಡ ಕೆಲವು ವಿಷಯಗಳನ್ನ ಹೇಳುತ್ತಾರ. ಏನ್ ಹೇಳ್ತಾರ? ಇಚ್ಛಾಶಕ್ತಿ ಜ್ಞಾನ ಶಕ್ತಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾಳೆ ಈ ಪದ್ಯದೊಳಗಡೆ. ಇಚ್ಛಾಶಕ್ತಿ ಜ್ಞಾನ ಶಕ್ತಿಗೆ ಕೇಳುವಂತ ಕೆಲವು ಪ್ರಶ್ನೆಗಳು ಆನಂದದ ಬಗ್ಗೆನೆ ಕೇಳ್ತಾಳ. ಆಕಿ ಏನ್ ಕೇಳ್ತಾಳ ನೋಡೋಣ. ಪೇಳೆನೆಗೆ ಈಗ ಮಾಜದೆ ರಾಜ ಮರಾಳ ಗತಿಯ ಮಾನಿನಿ ಭೋಗಂಗಳ ಮೇಲಿಲ್ಲದೆ ಸವಿಯುವ ಸವಿ ಯಾವುದು ಅನ್ನುವಂಥ ವಿಚಾರವನ್ನ ಆಕಿ ಕೇಳ್ತಾ ಇದ್ದಾಳ ನೋಡ್ರಿ. ಯಾಕಂತಂದ್ರ ಏನ್ ಕೇಳ್ತಾ ಇದ್ದಾಳ? ಪೇಳೆನೆಗೆ ಈಗಳೆ ಅಂತಂದ್ರ ನನಗ ಪೇಳು ಅಂದ್ರೆ ಹೇಳು, ಎನಗೆ ನನಗೋಸ್ಕರ ಈಗ ಹೇಳು, ಈಗಳೆ. ಯಾಕಂತಂದ್ರ ಈ ವರ್ತಮಾನ ಕಾಲದಲ್ಲಿ ನಾನು ಕೇಳ್ತಾ ಇದ್ದೀನಿ, ಈಗಳೆ ಹೇಳು ಅಂದ್ರೆ ವರ್ತಮಾನ ಕಾಲದಲ್ಲಿಯೇ ನನಗ ಈ ವಿಷಯಗಳನ್ನ ಹೇಳು ಅನ್ನುವಂಥದ್ದು. ಅದಕ್ಕೆ ಕೇಳಿದಾಗಲೇ ಹೇಳ್ಬೇಕು. ಯಾರಿಗೆ ನೋಡ್ರಿ, ಕೇಳಿದಾಗಲೇ ಹೇಳ್ಬೇಕು. ಯಾರಿಗೆ? ಅಧಿಕಾರಿಗಳಿಗೆ. ಇದನ್ನ ಯಾರು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮುಮುಕ್ಷತ್ವ ಭಾವವನ್ನ ಹೊಂದಿರ್ತಾರ ಅವರಿಗೆ ಅವಾಗ ಹೇಳ್ತೀನಿ ಈಗ ಹೇಳ್ತೀನಿ ಅಂತ ಮುಂದಕ್ಕೆ ಹಾಕಂಗಿಲ್ಲ. ಸದ್ಗುರು ಯಾವಾಗ ಆತ ತನ್ನ ನಿಜ ಸ್ಥಿತಿಯನ್ನ ಕೇಳ್ತಾನ ಅವಾಗ ಕೇಳಿದಾಗ ಹೇಳ್ಬೇಕು. ಮತ್ತೆ ಕೇಳಿದಾಗ ಹೇಳ್ಬಾರ್ದು. ಯಾರಿಗೆ? ಅನಧಿಕಾರಿಗಳಿಗೆ. ಯಾರು ಅನಧಿಕಾರಿಗಳು ಇರ್ತಾರ, ಈ ಒಂದು
ಜ್ಞಾನದಲ್ಲಿ ಅವರ ಮನಸ್ಸು ಪ್ರವೇಶ ಆಗಿರಂಗಿಲ್ಲ, ಅಂತಃಕರಣ ಶುದ್ಧ ಇರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಬರಕ್ಕೆ ಆಗೋದೇ ಇಲ್ಲ ಈ ಕಡೆ. ಅಂಥವ್ರಿಗೆ ನೀನು ಹೇಳೋದು ಅವಶ್ಯಕತೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಕಾರ್ಯಗಳಿಗೆ ಅಂತ ಹೇಳುವಂತ ವಿಚಾರ. ಇಲ್ಲಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕೇಳ್ತಾ ಇದ್ದಾಳ. ನಗೀಗಳೇ ಪೇಳನಗೀಗಳೇ ಮಾಜದೆ. ನೋಡ್ರೆ ಏನ್ ಹೇಳ್ತಾಳಕಿ? ಬಿಡದೆ ಅಂದ್ರ ಬಿಡದೆ, ರಾಜಮರಾಳ. ರಾಜಮರಾಳ ಅಂದ್ರ ರಾಜ ಅಂಶದ ಗತಿ ಉಳ್ಳಂತ, ಅಂದ್ರ ಈ ರಾಜ ಅಂಶ ಅಂತ ಪಕ್ಷಿ ಇರ್ತದಲ್ಲ, ಅದು ಮೆಲ್ಲಕ್ಕೆ ಹಿಂಗ ನಡೀತಾ ಇರ್ತದಲ್ಲ, ಆ ತರ ಆ ಶರೀರದ ಭಾರದಿಂದ ಮಂದವಾಗಿ ನಡೀತಾ ಇರ್ತದ ರಾಜ ಅಂಶ. ಈ ರೀತಿ ಚಲಿಸುವಂಗ ಏ ಜ್ಞಾನ ಶಕ್ತಿಯೇ, ನೀ ಎಲ್ಲಿ ಹೋಗಕತ್ತೀರಿ ಈಗ? ನೋಡ್ರಿ, ಈಗ ನೀನು ಎಲ್ಲಿ ಹೋಗಕತ್ತಿ? ಸ್ವರೂಪ ಆನಂದದ ಕಡೆ ನೀವು ಹೋಗಕತ್ತೀರಿ. ಹೆಂಗ್ ಹೋಗಕತ್ತೀವಿ? ಮಂದವಾಗಿ ಚಲ್ಸಕತ್ತೀವಿ, ಹಿಂಗ ಚಲ್ಸಕತ್ತಿ ನೀನು. ಅದಕ್ಕ ಈ ವಿಧವಾಗಿ ಹೋಗುವಂತ ಜ್ಞಾನ ಶಕ್ತಿಯೇ ಹೇಳ್ತಾರ ಈ ಇಹಪರಗಳಲ್ಲಿರುವಂತ ಸುಖಗಳು, ಇಹದಲ್ಲಿರುವಂತ ಸುಖಗಳು. ಯಾಕಂದ್ರ ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು ಇವೆಲ್ಲ ತೋರುವಂತ ಸುಖಗಳಾಗಿರ್ಬೋದು. ಪರಲೋಕದಲ್ಲಿ ನಾನಾ ರೀತಿಯಿಂದ ಸುಖಗಳು ಆಗಿರ್ಬಹುದು. ಇಹಲೋಕದ್ದು ಮತ್ತೆ ಪರಲೋಕದ ಸುಖಗಳು ಅಲ್ಲಿ ಕೂಡ ಒಂದಕ್ಕಿಂತ ಒಂದು ಪಟ್ಟು ಜಾಸ್ತಿ ಅದಾವ. ಪರಲೋಕದಲ್ಲಿ ಇರುವಂತ ಸುಖಗಳು ಆದ್ರೂ ಕೂಡ ಕೆಲವೊಂದು ಹೇಳ್ತಾರೆ. ಯಾಕಂದ್ರ ಮೊನ್ನೆ ವಿಷಯದಲ್ಲಿ ಬಂದಿದಾವ ಮನುಷ್ಯಾನಂದ, ಏನೇನದಾವ ಎಲ್ಲಾ ಆನಂದಗಳನ್ನ ಅನುಭವಿಸುವಂಥದ್ದು ಮನುಷ್ಯ ಆನಂದ. ಆಮೇಲೆ ಮನುಷ್ಯ ಗಂಧರ್ವ ಆನಂದ, ದೇವ ಗಂಧರ್ವ ಆನಂದ, ಪಿತೃಲೋಕ ಆನಂದ, ಇವೆಲ್ಲ ಒಂದಕ್ಕಿಂತ ಒಂದು ಜಾಸ್ತಿ ಇರುವಂತ ಆನಂದಗಳು ಇವೆಲ್ಲ. ಆದ್ರೆ ಇವು ಯಾವಾಗ್ಲೂ ಇರುವಂಥವೇನು ಅಂತಂದ್ರೆ ಇಲ್ಲ, ಇವು ಸಾತಿಶಯದಿಂದ ಕೂಡಿದಂಥವದಾವ. ಮತ್ತೆ ಒಂದಕ್ಕಿಂತ ಒಂದು ಪಟ್ಟು ದೊಡ್ಡವದಾವ. ಅದಕ್ಕ ಇವು ಈ ಆನಂದಗಳನ್ನ ಬಿಟ್ಟು ಹೆಂಗದವಂತಂದ್ರೆ ಇಹಪರಗಳಲ್ಲಿ ಸುಖ ಇವೆಲ್ಲ ಭೋಗಗಳ ಸಂಬಂಧವಾಗಿ ತೋರ್ತವೆ ಎಲ್ಲ. ಆದ್ರ ಈ ವಿಷಯಗಳ ಸಂಯೋಗ ಇಲ್ಲದೆ ಇರುವಂಥದ್ದು, ಆ ಸಂಬಂಧ ಇಲ್ಲದೆ ಇರುವಂಥ ಅನುಭವ ಮಾಡಾಕ ಯಾವ ವಿಷಯಗಳು ಅಲ್ಲಿ ಇರಬಾರ್ದು. ಇಹದಲ್ಲಿರುವಂತದ್ದಾಗಿರ್ಬೋದು ಸುಖ, ಪರಲೋಕದಲ್ಲಿರುವಂತ ಸುಖ ಆಗಿರ್ಬೋದು, ಇವೆಲ್ಲ ಸಾತಿಶಯದಿಂದ ಕೂಡಿದವ. ಈ ವಿಷಯಗಳ ಒಂದು ಸಂಬಂಧ ಇರದೇ ಇರುವಂತದ್ದು, ಸಂಯೋಗದ ಒಂದು ಸಂಬಂಧ ಇರದೇ ಇರುವಂತ ಅನುಭವ ಮಾಡ್ಲಿಕ್ಕೆ ಯೋಗ್ಯವಾದಂತ ಒಂದು ಆನಂದ ಅದು ಇಲ್ಲ. ಅದಕ್ಕೆ ಯಾವ ಆನಂದ ಐತೆ ಇದ್ರ ಆ ಆನಂದ ನನಗ ಬಿಡದೆ. ಯಾಕಂದ್ರೆ ಇವೆಲ್ಲವುಗಳ ಒಂದು ಸಂಬಂಧದಿಂದ ಆನಂದ ತೋರ್ದಂಗಾಗತ್ತದಲ್ಲ. ಆದ್ರೆ ಇವ್ಯಾವ ಭೋಗದ ಒಂದು ಸಂಬಂಧ, ವಿಷಯಗಳ ಒಂದು ಸಂಬಂಧ ಇರದೇ ಇರುವಂತ ಒಂದು ಆನಂದ ಯಾವ್ದದ, ಅದನ್ನ ನನಗ ಬಿಡದೆ, ಅದನ್ನ ಮರೆ ಮಾಡದೆ ಈಗಲೇ ನನಗ ಹೇಳು ಅಂತ ಇಚ್ಛಾಶಕ್ತಿ ಯಾರಿಗೆ ಕೇಳ್ಕೊಳಕತ್ತಾಳ? ಜ್ಞಾನಶಕ್ತಿ ಕೇಳ್ಕೊಳಕತ್ತಾಳ. ಯಾವ ಒಂದು ಭೋಗದ ಮೇಳ ಕೂಡ ಅದಕ್ಕೆ ಇರಬಾರ್ದು. ಅಂತದನ್ನ ನನಗೆ ಹೇಳು, ಆನಂದದನ್ನ ನನಗ್ ತಿಳಿಸು ಅಂತ ಇಚ್ಛಾಶಕ್ತಿ ಕೇಳಕತ್ತಾಳ. ಅದಕ್ಕ ಇಲ್ಲಿ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಏನ್ ಹೇಳ್ತಾರ? ಒಂದನೇ ನುಡಿ ನೋಡೋಣ ನಾವು. ಈಗ ಎಲ್ಲರೂ ಒಬ್ಬರದ ಮೇಲೆ ಜಗತ್ತಿನೊಳಗೆ ಒಂದ್ರ ಮೇಲೆ ಒಂದು ನಾವು ಪ್ರೀತಿ ಮಾಡೇ ಮಾಡ್ತೇವೆ. ವಸ್ತುಗಳ ಮೇಲೆ ಮೋಹ ಇರುವಂತದ್ದಾಗ್ಲಿ, ಪ್ರೀತಿ ಇರುವಂತದ್ದಾಗ್ಲಿ, ಪ್ರೇಮ ಮಾಡುವಂತದ್ದಾಗ್ಲಿ ಎಲ್ಲ ಮಾಡ್ತಾರೆ. ಇದು ಯಾವ ಪ್ರೇಮಕ್ಕ? ಯಾಕಂದ್ರೆ ಈ ಒಂದು ಪ್ರೇಮ ಮಾಡ್ತಾರಲ್ಲ, ಇದು ಕಾರಣ ಏನು? ಎಲ್ಲಿಂದ ಬಂತು ಅದು? ಆ ಪ್ರೇಮ ಎಲ್ಲಿಂದ ಹುಟ್ಟಿತು? ಅದು ಪ್ರೇಮ
ಒಂದಂದ್ರೆ ಒಂದು ಒಬ್ಬ ವ್ಯಕ್ತಿ ಎಲ್ಲ ಒಂದು ಜನರ ಮೇಲೆ ನಾವು ಮಾಡುವಂತಹ ಪ್ರೀತಿಗಳಾಗಿರ್ಬೋದು, ಪ್ರೇಮ ಆಗಿರ್ಬೋದು, ವಸ್ತುವಿನ ತೋರಿಸುವಂತ ಪ್ರೀತಿ ಆಗಿರ್ಬೋದು, ಇದಕ್ಕೆ ಕಾರಣ ಯಾವುದು ಅಂತ ಹೇಳಿದಾಗ ಪ್ರಶ್ನೆ ಮಾಡ್ತಾ ಇದ್ದಾಳಕ್ಕೆ. ನಾವು 1ನೇ ನುಡಿಯಲ್ಲಿ ನೋಡೋಣ. ಗುರುದೇವತೆ, ನಿಗಮಾರ್ಚನೆ, ಯೋಗಾಚರಣೆ, ಕುಲಾಶ್ರಮ, ಹೋಮ, ತಪೋವಿಧಿ, ವರವಧು ವಾಹನ, ವಿತ್ತ ಆತ್ಮಜ ಸಖ, ಧರೆ ಭುವನಾದಿಗಳ ನೆರವಿಗಳೆಡೆಯೋಳು ಸಕಲರ ಮನದ ಆಧಾರವಾವುದನ್ನೇ ಕುರಿತು ನೆಲೆಸಿಹುದು ಈ ಪರಿಯಿಂದ ಅತಿ ಮಮತೆಗೆ ಮೊದಲಾದುದು. ಇದಕ್ಕಿರವಾವುದು ರಮಣಿ, ಯಾವುದೇ ರಮಣಿ ಅಂತ ಹೇಳುವಂಥದ್ದು. ಅದಕ್ಕ ಜಗತ್ತಿನೊಳಗ ಅನೇಕ ವಿಚಾರಗಳಲ್ಲಿ ಬಹಳಷ್ಟು ಒಂದರಲ್ಲಿ ಒಂದು ನಾವು ಪ್ರೀತಿ ತೋರಿಸ್ತೀವಿ, ಪ್ರೇಮ ತೋರಿಸ್ತೀವಿ. ಈಗ ಅವ್ರು ಹೇಳ್ತಾರ ಗುರುದೇವತೆ, ಗುರು ಮತ್ತೆ ದೇವತೆ. ಯಾಕಂದ್ರೆ ಇಲ್ಲಿ ಫಸ್ಟ್ ದೇವತೆ ಗುರು ಅನ್ಲಿಲ್ಲ, ಗುರು ದೇವತೆ ಅಂತ. ಯಾಕಂದ್ರೆ ದೇವತೆಗಳನ್ನ ದೇವರನ್ನು ತೋರಿಸುವಂತವನು ಸದ್ಗುರು. ಅದಕ್ಕೆ ಶಿವಪಥವನ್ನರಿವೆಡೆ ಗುರುಪಥ ಮೊದಲು ಅಂತ ಹೇಳಿದ್ದಾರೆ. ಆದ್ರೆ ನಾವು ಗುರುವಿನ ಮೇಲೆ ಕೂಡ ನಾವು ಪ್ರೇಮ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಸೇವೆಗಳನ್ನ ಮಾಡ್ತೀವಿ. ಯಾತಕ್ ಮಾಡ್ತೀವಿ? ಏನಿರ್ತದಲ್ಲಿ ಮುಖ್ಯವಾದಂತ ವಿಚಾರ ಯಾತಕ್ ಮಾಡುವಂಥದ್ದು? ನಮಗೆ ಹಿಂಗ ಒಬ್ರು ಕೇಳಿದ್ರು. ಯಾಕಂತಂದ್ರ ಯಾವುದನ್ನ ಕುರಿತು, ಯಾವುದನ್ನ ಲಕ್ಷಿಸಿ ಈ ವಿಷಯಗಳನ್ನ ಹೇಳ್ತಾರ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾವುದನ್ನ ಲಕ್ಷಿಸಿ ಹೇಳ್ತಾ ಇದ್ದಾರ ಅನ್ನುವಂಥದ್ದನ್ನ ಕೇಳಿದ್ರು. ಏನು ಅಂತ ಹಿಂಗ ಒಂದ್ಸಲ ಯಾರಿಗೆ ಶಾಸ್ತ್ರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಗೆ ಏನಂತ ಗೊತ್ತಿರಂಗಿಲ್ಲ, ಮೊದಲನೇ ಮಾತು. ಅವಾಗ ಒಂದು ಮಾತು ಕೇಳಿದ್ರು, ಅಲ್ರಿ ನೀವು ಗುರುಗಳು ಅದೇ ಈಗ ದೇವ್ರುಗಳು ಬೇಕಾದಷ್ಟು ಅದಾವ, ನಾವೇನೇ ಒಂದು ಭಕ್ತಿ ಮಾಡ್ತೀವಿ, ಉಪಾಸನೆ ಮಾಡ್ತೀವಲ್ಲ, ಏನಾದ್ರೂ ಕೇಳ್ಕೊಂಡ್ರ ಆ ದೇವ್ರು ನಮ್ಗ ಒಂದು ಕೃಪೆ ಮಾಡಿ ಏನಾದ್ರೂ ನಮ್ಗ ಕೊಡ್ತದ. ಭೋಗ ಭಾಗ್ಯಾದಿಗಳನ್ನ ಕೇಳಿದ್ರ ಅದು ಕೊಡ್ತದ ನಮಗ. ಮತ್ತೆ ಗುರು ಅಂತ ಯಾಕ ಗುರುವಿನ ಪೂಜೆ ಮಾಡ್ಬೇಕು, ಗುರುಗಳಂತ ನಾವ್ಯಾಕ ಇದ್ ಮಾಡ್ಬೇಕು, ಭಕ್ತಿ ಮಾಡ್ಬೇಕು, ಗುರುನೇ ಯಾಕೆ ಬೇಕು ಅಂತ ಕೇಳಿದ್ರು. ಗುರುನೇ ಯಾಕೆ ಬೇಕು? ಬಟ್ ಸ್ಟಾರ್ಟಿಂಗ್ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ. ಯಾಕೆ ಬೇಕಂದ್ರೆ ಕ್ವಶನ್ ಮಾರ್ಕ್ ಹಿಂಗಾಗ್ಬಿಡ್ತು. ಏನ್ ಹೌದಲ್ಲ, ಆ ರೀತಿ ಸ್ವಲ್ಪ ಅನಿಸ್ತು. ಆದ್ರ ಮುಖ್ಯವಾಗಿ ಗುರುವಿನಿಂದ ನಾವ್ ಏನ್ ಪಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಇರ್ತದ. ಯಾಕಂದ್ರೆ ಗುರುವಿನಿಂದನೇ ಮೋಕ್ಷವನ್ನ ಪಡ್ಕೊಳ್ಬೇಕಾದಂಥದ್ದು, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಳುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಮಾಡ್ಕೊಳ್ಳುವಂಥದ್ದು ಗುರುವಿನಿಂದನೇ ಸಾಧ್ಯ ಆಗ್ತದೆ. ಆದ್ರ ಇದನ್ನ ಪಡ್ಕೊಳ್ಬೇಕು ಅಂತ ಈ ವಿಚಾರ ಒಂದು ಮುಂದಿನ ಮಾತು. ಆದ್ರೆ ಗುರುವಿನಲ್ಲಿ ಅಷ್ಟೊಂದು ಸೇವಾದಿಗಳನ್ನ ಮಾಡ್ತೀವಿ, ಅದರಿಂದ ಬಹಳ ಆನಂದದಿಂದ ಮಾಡ್ತೀವಿ. ನಮಗೇನಾದ್ರೂ ಆ ಒಂದು ಭಾವ ಬಂದಾಗ ಅದಕ್ಕೆ ಹೇಳ್ತಾರಲ್ಲ, ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡೆವರೇ ಅದತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳುತ್ತೆ. ಗುರು ದೇವತೆಯೋಳ ಅನುರಾಗ ವಿಹುತಿ ನಿಜ ಭಕ್ತಿ. ಆದ್ರ ಆ ಒಂದು ಪ್ರೇಮ ಬರ್ಬೇಕಾಗಿತ್ತು ಗುರುವಿನ ಮೇಲೆ, ಸೇವಾದಿಗಳ ಭಾವ ಬರ್ಬೇಕಾಗಿತ್ತು. ಈ ಭಾವ ಬಂದಾಗ ನಾವು ಎಷ್ಟು ಗುರು ಸೇವೆಗಳನ್ನ ಮಾಡಿದ್ರ ನೋಡ್ರಿ, ಎಲ್ಲೋ ಒಂದು ಫಂಕ್ಷನ್ ಇರ್ತದ, ನಾವೇನೋ ಒಂದು ಮನಸ್ಸಲ್ಲಿ ಸೇವೆ ಮಾಡ್ಬೇಕನ್ನುವಂತ ಭಾವ ಇರ್ತದ. ಮೊದಲು ಇವೆಲ್ಲ ಬೇಕಾಗ್ತದ. ಫಸ್ಟಿಗೆ ಎಲ್ಲಾದ್ರೂ ಸೇವೆ ಸಿಗ್ತದೇನಪ್ಪ, ನಾವು ಹೋಗಿ ಸೇವೆ ಮಾಡ್ಬೇಕೇನೋ ಅನ್ನುವಂತ ಭಾವನೂ ಉಟ್ಕೊಂಡ್ಬಿಡ್ತದೆ, ಇಲ್ಲಂತಿಲ್ಲ. ಅಲ್ಲಿ ಚಂದನ ಸೇವೆ ಮಾಡಿದ್ರು ಕೂಡ ದಣಿಯದೆ ಮಾಡುವಂತ ಸೇವೆ. ಎಷ್ಟೇ ಮಾಡಿ ಆ ಒಂದು ಉಲ್ಲಾಸ ಮನಸ್ಸಿನಲ್ಲಿ ಇರ್ತದ, ಆ ಭಾವ ತುಂಬಿರ್ತದ, ಆನಂದ. ನಾವು ಭಕ್ತಿ ಮಾಡುವಂತದ್ದೇ ಆಗಿರ್ಬೋದು, ದೇವತೆಗಳ ಮೇಲೆ ಇರುವಂತ ಭಕ್ತಿ ಆಗಿರ್ಬೋದು, ಗುರುವಿನ ಮೇಲೆ ಇರುವಂತ ಭಕ್ತಿ ಪ್ರೇಮ ಆಗಿರುವಂಥದ್ದು, ಸೇವಾದಿಗಳನ್ನ ಮಾಡುವಂಥದ್ದು ಆಗಿರ್ಬೋದು. ನಮ್ಗಲ್ಲಿ ಏನು ಅಂದ್ರ ದಣಿಯದೇ ಇರುವಂತಹ ಸೇವಾದಿಗಳನ್ನ ಮಾಡಿರ್ತೀವಿ, ಮಾಡುವಂಥದ್ದು. ಈ ಭಾವ ಏನಾದ್ರೂ ಬಂತು ಅಂತಂದ್ರ ಯಾವುದೇ ಆಗಿರ್ಬೋದು, ಇದು ಈ ಕೇಳೋಕ್ಕಿಂತ ಮುಂಚೆ ಇವೆಲ್ಲ ಹೆಂಗ್ ಬರ್ತಾವಂತಂದ್ರ,
ಸೇವೆಗಳನ್ನ ಮಾಡುವ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿರ್ಬೇಕು. ಮತ್ತೆ ಈ ಮಾಡ್ಬೇಕು, ಈ ಶರೀರದಿಂದ ಮಾಡುವಂತ ಕೆಲಸಗಳು ಇರ್ತಾವ, ಈ ಸೇವೆಗಳನ್ನ ಮಾಡುವಂಥದ್ದು. ಆದ್ರೆ ನಮ್ಮ ಮಾಡಿನಂತ ಕೂಡ ಮನಸ್ಸಿನಲ್ಲಿ ಬರಬಾರ್ದು. ಮಾಡುವಂತ ಸೇವಾದಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅರ್ಥ ಇದ್ದೀನಿ ಅನ್ನುವಂಥದ್ದಾಗಿರ್ಬೋದು, ಇದು ಗುರು ನೋಡ್ಕೊಂಡ್ ಕೇಸಿ ನಮಗೂ ಮೆಚ್ಚಲ್ ಅನ್ನುವಂಥದ್ದಾಗಿ ಇವ್ಯಾವ ಒಂಚೂರು ಮನಸ್ಸಿನಲ್ಲಿ ಸುಳಿಬಾರದು. ಅವಾಗ ಇಲ್ಲಿ ಏನಾಗ್ತದ, ಈ ಸೇವೆಗಳನ್ನ ಮಾಡುವಂತ ಭಾವ ಬಂದು ಒಂದ್ ದಿವ್ಸ ಆಗಿರ್ಬೋದು, 2 ದಿವಸ ನಾವು ಮಾಡ್ತಾನೆ ಹೋಗ್ತೀವಿ. ಮನಸ್ಸಿನಲ್ಲಿ ಉಲ್ಲಾಸ ಇರ್ತದ, ಆನಂದ ಇರ್ತದ, ನಾವ್ ಮಾಡ್ಬೇಕನ್ನುವಂತ ಏನ್ ಸಂತೋಷ ಏನ್ ತುಂಬಿರ್ತದ, ಆ ಚಿಲುಮೆ ಎಲ್ಲಿಂದ ಬಂತು? ಆ ದಣಿಯದೇ ಇರುವಂತ ಆ ಚಿಲುಮೆ ಎಲ್ಲಿಂದ ಬಂತು ನೋಡ್ರಿ. ಅಲ್ಲಿ ಅಂತ ಒಂದು ಅಂತಃಕರಣದಲ್ಲಿ ಆನಂದ ತುಂಬ್ಯದಂತಂದ್ರ ನಾವು ಆನಂದದ ಮಟ್ಟದಲ್ಲಿ ನಾವು ಇದ್ದೀವಂತಾನೆ ಅರ್ಥ ಅದು. ಅದಕ್ಕೆ ಇಲ್ಲಿ ಗುರು ದೇವತೆ ಮೇಲೆ ಮಾಡುವಂತ ಒಂದು ಪ್ರೇಮ ಆಗಿರ್ಬೋದು, ನಿಗಮ ವೇದಗಳಲ್ಲಿ ಇಟ್ಟಂತ ಭಾವ ಆಗಿರ್ಬೋದು, ಅರ್ಚನೆ ಅಂದ್ರೆ ಪೂಜೆ ಮಾಡುವಂಥದ್ದು, ಆಮೇಲೆ ಯೋಗಾಚರಣೆ ಮಾಡುವಂಥದ್ದು, ಈ ಭಾವಗಳು ಇವ್ರ ಮೇಲೆ ಮಾಡುವಂತ ಪ್ರೇಮ ಆಗಿರ್ಬೋದು. ಆಮೇಲೆ ಕುಲಾಶ್ರಮ ಆಶ್ರಮಗಳಲ್ಲಿರುವಂತ ಒಂದು ಭಾವ ಇರ್ಬೋದು, ಆಶ್ರಮಗಳು, ಬ್ರಹ್ಮ ಇಲ್ಲಿ ಹೇಳ್ತಾರೆ, ಯಾಕಂದ್ರ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ ಅಲ್ಲಿರುವಂಥ ಒಂದಾಗಿರ್ಬೋದು. ಮತ್ತೆ ಹೋಮ ಅಂತಂದ್ರ ದೇವತೆಗಳಿಗೆ ಆವಿರ್ಭಾಗ ದ್ರವ್ಯಗಳನ್ನ ಕೊಡುವಂಥದ್ದಾಗಿರ್ಬಹುದು. ಆಮೇಲೆ ತಪಸ್ಸು ಮಾಡುವಂಥದ್ದು, ಯಾಕಂದ್ರ ಈ ತಪಸ್ಸು ಅನ್ನುವಂಥದ್ದು ಶರೀರ ದಂಡನೆ ಮಾಡುವಂಥದ್ದು. ಇಲ್ಲಿ ಕೂಡ ಉಗ್ರ ತಪಸ್ಸು ಕೂಡ ಮಾಡುವಂಥದ್ದು. ಕೆಲವೊಂದು ಈ ತಪಸ್ಸುಗಳಲ್ಲಿ ನಾನಾ ರೀತಿಯಿಂದ ನಾವು ಆ ಕಡೆ ಹೋದಾಗ, ಹಿಮಾಲಯ ಆ ಕಡೆ ಎಲ್ಲ ಹೋದಾಗ ಹಠಯೋಗ ಅಂತ ಮಾಡ್ತಾರ. ಅಲ್ಲಿ ಕೆಲವೊಂದೊಂದು ತಪಸ್ಸು ಮಾಡ್ತಾರ ಗುಹೆಗಳಲ್ಲಿ ಕೂತ್ಕೊಂಡು. ಮತ್ತೆ ಕೆಲವೊಂದು ಹಿಮಾಲಯದಲ್ಲಿ ಚಳಿ ಇರ್ತದ ನೋಡ್ರಿ, ಮಂಜು ಇರ್ತದಲ್ಲ, ಅಂತಲ್ಲಿ ಹೋಗಿ ಏನು ಇದ್ರೂ ಕೂಡ ಅಲುಗಾಡದೆ ಕೂಡುವಂತ ಒಂದು ತಪಸ್ಸುಗಳು ಇರ್ತಾವ. ಕೆಲವೊಂದೊಂದು ಆಯಾ ರೀತಿಯಲ್ಲಿ ಇರ್ತಾವು ಆ ತಪಸ್ಸು ಮಾಡುವಂಥದ್ದು ಆಗಿರ್ಬೋದು. ಆಮೇಲೆ ವಿಧಿಗಳು ಅಂದ್ರೆ ನಿಯಮಗಳು, ಈ ವೇದದಲ್ಲಿ ವಿಧಿಸಿದಂತ ಏನೇನ್ ಹೇಳಿದಾರ ಆ ಕರ್ಮಗಳನ್ನ ಮಾಡುವಂಥದ್ರ ಮೇಲೆ ಪ್ರೀತಿ ಬರುವಂಥದ್ದು, ಪ್ರೇಮ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ವರ ವಧು ಅಂತ ಹೇಳಿದ್ದಾರೆ, ಮದ್ವೆ ಆಗುವಂತ ಒಂದು ಗಂಡು ಹೆಣ್ಣು. ಯಾಕಂತಂದ್ರ ಇವೆಲ್ಲ ಮಾಡೋದು ಇವೆಲ್ಲವುಗಳ ಮೇಲೆ ಇರುವಂತ ಪ್ರೇಮ ಯಾತಕ್ಕಾಗಿ, ಎಲ್ಲಿಂದ ಬಂತು ನೋಡ್ರಿ, ಎಷ್ಟು ಅದ್ಭುತವಾಗ್ಯದ. ಯಾಕಂದ್ರೆ ವರ ವಧು ಅಂತಂದ್ರೆ ಈ ಹೆಂಡತಿ ಹುಡುಗ ಈ ಹೊಸ್ದಾಗಿ ಮದ್ವೆ ಆಗಿರ್ತಾರ. ಮದ್ವೆ ಆದವರು ಅಂದ್ಕೊಳ್ರಿ, ನನ್ನ ಹೆಂಡತಿ ನನ್ನ ಮೇಲೆ ಬಹಳ ಪ್ರೀತಿ ಅದಾಳ ಅನ್ಕೊಳ್ಳೋದು, ನನ್ನ ಗಂಡ ನನ್ನ ಮೇಲೆ ಬಹಳ ಪ್ರೀತಿ ಅದಾನ ಅಂತ ಅನ್ಕೊಳ್ಳುವಂತ ಭಾವಗಳು. ಯಾಕಂತಂದ್ರ ಅಲ್ಲಿ ಯಾರ ಮೇಲೆ ಯಾರು ಪ್ರೀತಿ ಇಲ್ಲ, ಮುಂದೆ ಹೇಳ್ತಾರ ಅವ್ರು ಅದನ್ನೇ. ಜಗತ್ತಿನೊಳಗೆ ಯಾವುದ್ರ ಉದ್ದೇಶ ಏನು, ಯಾವುದನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಪ್ರೇಮ. ಅದಕ್ಕೆ ವರ ವಧು ಮದುವೆ ಆಗದೆ ಇರುವಂತಹ, ಮದುವೆ ಆದಂತಹ ಗಂಡು ಹೆಣ್ಣು. ಆಮೇಲೆ ವಾಹನ, ಈ ವಾಹನ ಅಶ್ವಾದಿಗಳು ಅಂತಂದ್ರೆ ಇವೆಲ್ಲ ಬಂತು, ಕುದುರೆಗಳು ವಾಹನ ಮಾಡ್ಕೊಂತೀರಿ, ಕುದುರೆ ಮೇಲೆ ಕುಂತು ಹೋಗ್ತಾ ಇದ್ರಲ್ಲ ಅದು ಆಗಿರ್ಬೋದು, ಕೆಲವೆಲ್ಲ ಗಾಡಿಗಳು ಆಗಿರ್ಬೋದು ಇವೆಲ್ಲ. ಮತ್ತೆ ವಿತ್ತ ಅಂದ್ರೆ ದ್ರವ್ಯ, ದುಡ್ಡು. ಯಾಕಂದ್ರೆ ದುಡ್ಡಿನ ಮೇಲೆ ಬಹಳ, ಅದರಿಂದ ಏನಾದ್ರೆ ಪ್ರೀತಿ ಐತೇನಂದ್ರೆ ಆ ದುಡ್ಡು ಸಂಪಾದನೆ ಮಾಡುವಂಥದ್ದು ಕೂಡ ಯಾತಕ್ಕಾಗಿ, ಅದ್ರ ಮೇಲೆ ಪ್ರೀತಿ ಇದೆ. ಯಾತಕ್ಕಾಗಿ ಅಂದ್ರೆ ಅದು ನನಗೆ ಬಳಕೆ, ನನಗೆ ಒಳ್ಳೇದಕ್ಕ, ನಾನ್ ಸುಖದಿಂದ ಇರೋದಕ್ಕೆ ಅದು ದ್ರವ್ಯವನ್ನ ಮಾಡ್ಕೊಳ್ಳುವಂಥದ್ದು, ಸಂಪಾದನೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಆತ್ಮಜ ಅಂತಂದ್ರ ಮಗ. ಈ ಮಗ ಅಂತಂದ್ರು ಕೂಡ ಮಗನ ಮೇಲೆ ನಮಗ್ ಪ್ರೀತಿ ನೋಡ್ರಿ, ಇದು ಎಷ್ಟು ಉದ್ದೇಶ ಹೆಂಗದಾವ. ಮಗ ಅಂತ ನಾವು ಪ್ರೀತಿ ಮಾಡ್ತೀವಿ, ಮಕ್ಕಳಂತ ಪ್ರೀತಿ ಮಾಡ್ತೀವಿ. ಯಾತಕ್ಕ ಅಂದ್ರ ಈ ಮಕ್ಕಳಾಗ್ಲಿ ಅಂತ ಯಾತಕ್ಕಂತಂದ್ರ ಅದು ನಮ್ ಸಲುವಾಗಿ. ಯಾಕಂದ್ರ ನಾಳೆ ನಮ್ಗ ಮುಪ್ಪಾದ ಕಾಲಕ್ಕ, ಕೈಕಾಲು ಬಿದ್ದೋದ ಕಾಲಕ್ಕ, ಏನೋ ಒಂದು ಶರೀರಕ್ಕೆ ತೊಂದರೆ ಆದ ಕಾಲಕ್ಕ ಮಕ್ಕಳಿದ್ರೆ ನಮ್ಮನ್ನ ನೋಡ್ತಾರ, ಮಕ್ಕಳಿಂದ ನಮ್ಗ ಆಸರ ಆಗ್ತದ ಅನ್ನುವಂಥ ಭಾವನೆ ಇರ್ತದ. ಅದು ನಮ್ ಸಲುವಾಗಿ. ಅದಕ್ಕೆ ಆತ್ಮಜ ಅಂದ್ರೆ ಮಗ ಅನ್ನುವಂಥದ್ದು.
ಸಖ ಅಂದ್ರೆ ಗೆಳೆಯ, ಆಮೇಲೆ ಧರೆ ಅಂದ್ರ ಭೂಮಿ, ಇವೆಲ್ಲವುಗಳ ಮೇಲೆ ಇರುವಂತ ಪ್ರೇಮ. ಭುವನಾದಿಗಳಂದ್ರೆ ಲೋಕಗಳ ಒಂದು ಸಮೂಹ. ಈ ಸಮೂಹದಲ್ಲಿ ನೋಡ್ರಿ, ಅದಕ್ಕ ಇವೆಲ್ಲರ ಮನಸ್ಸಿನಲ್ಲಿ ಇದ್ರ ಮೇಲೆ ಪ್ರೇಮನೇ ಅದ. ಯಾರಿಗಿಲ್ಲ ಅಂತೀರಿ? ಎಲ್ಲರಿಗೂ ಇದ್ದಾವ ಇದ್ರ ಮೇಲೆ. ಅದಕ್ಕ ಈ ರೀತಿಯಾಗಿ ಅತ್ಯಧಿಕವಾದಂತ ಪ್ರೀತಿ ಇರುವಂಥದ್ದು. ಆದ್ರ ಇವೆಲ್ಲವುಗಳ ಮೇಲೆ ಹುಟ್ಟುವಂತಹ ಒಂದು ಪ್ರೀತಿಗೆ ಆಧಾರವಾಗಿರುವಂಥದ್ದು ಯಾವುದು, ಎಲ್ಲಿಂದ ಬಂತು? ನಾವು ಹೇಳ್ತೀವಿ ಎಲ್ಲೋ ಒಂದು ಬೆಟ್ಟದ ಮೇಲೆ ನೀರ್ ಬರ್ತಾ ಇದ್ದಾವ, ಅದೆಲ್ಲಿ ಅರ್ಧದಲ್ಲಿಂದ ಬಂದ್ವೇನಲ್ಲ, ಎಲ್ಲೋ ಒಂದ್ ಕಡೆ ಅದ್ರದ್ದು ಒಂದು ಜರಿ ಆದ. ಈ ಬಾವಿ ಐತೆ, ಬಾವಿ ಒಳಗ ಏನದ? ನೀರದ. ಅವ ನೀರನ್ನ ತಗೊಳ್ತೀವಿ ನಾವು, ಕೆಲವು ಸೊಪ್ಪುಗಳಿಗೆ ಬಿಡ್ತೀವಿ, ಬೆಳೆಗಳಿಗೆ ಬಿಡ್ತೀವಿ, ಕುಡಿಯೋದಕ್ಕೆ ಬಿಡ್ತೀವಿ, ದನ ಕರಿಗಳಿಗೆ ಬಿಡ್ತೀವಿ, ನಾನಾ ರೀತಿಯಿಂದ ಎಲ್ಲದಕ್ಕೂ ಬಳಸ್ಕೊಳ್ತೀವಿ ಅಲ್ಲ. ಅವೇ ಬಾವಿಯನ್ನು ನೀರು ತೆಗೆದ್ಬಿಟ್ಟು ನಾವೆಲ್ಲದಕ್ಕೂ ಬಳಸ್ಕೊಳ್ತೀವಿ, ಕುಡಿಯೋದಕ್ಕೂ ಬಳಸ್ಕೊಳ್ತೀವಿ, ಆ ದನ ಕರಗಳಿಗೂ ಬಳಸ್ಕೊಳ್ತೀವಿ, ಸ್ನಾನ ಮಾಡಕ್ಕೂ ಬಳಸ್ಕೊಳ್ತೀವಿ, ಮತ್ ಬೆಳೆಗಳಿಗೂ ಬಳಸ್ಕೊಳ್ತೀವಿ, ತರಕಾರಿಗೂ ಬೆಳೆಸ್ಕೊಳ್ತೀವಿ, ನಾನಾ ರೀತಿಯಿಂದಕ್ಕೆ ಬಳಸ್ಕೊಳ್ತೀವಿ. ಆದ್ರೆ ಇವೆಲ್ಲಕ್ಕೂ ಮೂಲ ಜರಿ ಎಲ್ಲದ? ಆ ಬಾವಿ ಒಳಗೆ ಇರ್ತದ, ಭೂಮಿ ಒಳಗ್ ಬಿಡಿಯುವಂತ ಜರಿ. ಅದು ಇಲ್ಲಿ ನಾನಾ ರೂಪವಾಗಿ ತೋರ್ತ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಇವೆಲ್ಲವುಗಳ ಮೇಲೆ ಅದು ಒಂದೇ, ಆ ಜರಿಯಿಂದನೇ ಇಷ್ಟೆಲ್ಲ ಆಗಿದ. ಅದ್ರ ಮೂಲೆಯಲ್ಲಿ ಅದೇ ಜರಿನೇ. ಅದೇ ರೀತಿ ಕೂಡ ಇವೆಲ್ಲ ಒಂದು ಏನದಾವ, ಗುರುದೇವತೆ, ನಿಗಮ, ಅರ್ಚನೆ, ಯೋಗಾಚರಣೆ, ಕುಲ, ಇವೆಲ್ಲವುಗಳ ಮೇಲೆ ನಮ್ಮ ಪ್ರೀತಿ, ಪ್ರೇಮ ಏನ್ ತೋರ್ತದ, ಇವೆಲ್ಲವುಗಳ ಮೂಲ ಆಧಾರ ಯಾವುದು? ಇದಕ್ ಕಾರಣ ಯಾವುದು? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ವಸ್ತುಗಳ ಮೇಲೆ ಸಕಲರ ಪ್ರೀತಿ ಅದ. ಇದ್ರ ಕುರಿತು ಅದಕ್ಕಿಂತ ಅತ್ಯಧಿಕವಾದಂತ ಪ್ರೀತಿಗೆ ಕಾರಣವಾದದ್ದು ಯಾವುದು ಅನ್ನುವಂಥದ್ದನ್ನ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಪ್ರಶ್ನೆ ಮಾಡ್ತಾ ಇದ್ದ. ಎಲ್ಲ ತೋರಿಸ್ತಾರಲ್ಲ, ಇಷ್ಟೆಲ್ಲ ಪ್ರೀತಿ, ಪ್ರೇಮ ಅದಲ್ಲ, ಇದೆಲ್ಲವುಗಳ ಮೇಲೆ ಪ್ರೇಮ ಐತೆ ಅಂತಂದಾಗ ಇದಕ್ಕ ಈ ಪ್ರೀತಿಯ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಯಾವ್ದಾಗ್ಯದವ ಹೇಳು ನನಗೆ. ಮುಕ್ತವಾಗಿ ಮಾತಾಡುವಂಥದ್ದು. ನಮ್ಗೆ ಯಾರೋ ಒಬ್ರು ಹೇಳಿದ್ರು ಅಂತಂದಾಗ, ಅಲ್ರಿ ಅದು ಅವತ್ತೇನೋ ಮಾತಾಡಿದ್ರಲ್ಲ, ಒಂಚೂರು ಅದು ಹೆಂಗ್ರಿ, ಇದು ಹೆಂಗ್ ಬರ್ತದ್ರಿ, ಇದಕ್ ಮೂಲ ಏನ್ರಿ ಅಂತ ಹೆಂಗೆ ನಾವು ಮೆತ್ತಗ್ ಕುಂತು ಕೇಳ್ತಾ ಇರ್ತೀವಿ ವಿಷಯಗಳಲ್ಲ. ಹಂಗಾಗಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕೇಳ್ತಾ ಇದ್ದಾಳ. ಅದಕ್ಕೆ ಇವೆಲ್ಲ ಪ್ರೀತಿಗಳೆಲ್ಲ, ಇದೆಲ್ಲ ಪ್ರೇಮ ಮಾಡ್ತಾರಲ್ಲ, ವಸ್ತುಗಳ ಮೇಲೆ ಮಾಡ್ತಾರೆ, ಇವುಗಳ ಮೇಲೆ ಮಾಡ್ತಾರ. ಇದಕ್ಕೆ ಆಧಾರವಾಗಿರುವಂತದ್ದು ಯಾವ್ದು? ಆ ಪ್ರೀತಿ ಯಾವ್ದನ್ನ ಕುರಿತು ನಡೆದದ. ಮುಖ್ಯವಾದಂತ ಇಷ್ಟೆಲ್ಲದ್ರ ಮೇಲೆ ಪ್ರೀತಿ ತೋರಿಸ್ತದಲ್ಲ ಜಗತ್ತಿನ ಜನ. ನಾವ್ ಹೇಳ್ತೀವಿ ಇಲ್ರಿ, ಕೆಲವರು ಹೇಳ್ತಾರ, ಒಬ್ರು ಮಹಾತ್ಮರು ಅದಾರ ಅಂತಂದ್ರೆ ಹುಟ್ಟಿನಿಂದನೂ ಅವ್ರು ಬೆಳೆದ ಬಂದಂತ ಒಂದು ಏನು ಮೊದಲಿನಿಂದ ಬಂದಂತ ಸಂಸ್ಕಾರ, ಬೆಳೆದು ಬಂದಂತ ರೀತಿ, ಅವ್ರು ಎಲ್ಲ ಅನ್ಸ್ಕೊಂಡ್ರು, ಮಾಡಿದ್ರು, ಎಷ್ಟೋ ಕಷ್ಟವನ್ನ ಪಟ್ರು, ಅವ್ರಿಗೆ ಬೈದ್ರು ಅಂದ್ರು, ಜನ ಎಲ್ಲಾ ಮಾಡಿದ್ರು. ಆದ್ರೆ ಅವ್ರಿಗಿರುವಂತ ಒಂದು ಏನದು ಮುಖ್ಯ ಲಕ್ಷ್ಯ ಯಾವುದು ಅಂತಂದ್ರ ಮೂಲ ಆನಂದವನ್ನೇ ಪಡ್ಕೊಳ್ಬೇಕಾದಂಥದ್ದು ಅವ್ರಿಗೆ ಮುಖ್ಯವಾಗಿರುವಂತ ವಿಚಾರ ಇರುತ್ತದಲ್ಲ. ಅದಕ್ಕೆ ಇವೆಲ್ಲಗಳ ಮೇಲೆ ಪ್ರೇಮ ತೋರಿಸ್ತಾರಲ್ಲ, ಇವರೆಲ್ಲ ಇರುವಂತದ್ದು ಮುಖ್ಯವಾದಂತ ಲಕ್ಷ್ಯ ಯಾವುದು, ಅದನ್ನ ನನಗೆ ಹೇಳು ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ನದಿಗಳು ಹೆಂಗ ನದಿಗಳು ಎಲ್ಲಿ ಹುಡ್ತಾವಂದ್ರೆ ಸಮುದ್ರದಿಂದಾನೇ ಹುಟ್ಟುತ್ತಾವ. ಈಗಾಗ್ಲೇ ಕೆಲವು ವಿಷಯಗಳು ಬಂದಾವ. ನದಿಗಳು ಸಮುದ್ರ ಕಾಯ್ದು ಆವಿಯಾಗಿ ಮೇಲ್ಗಡೆ ಮೋಡ ಆಗ್ತದ. ಮೋಡ ಆಗಿ ಅದರಿಂದ ಮಳಿ ಬರ್ತದ. ಮಳಿ ಬಂದು ಅದು ನಾವ್ ಹೇಳ್ತೀವಿ ಅಂಗಳದ ನೀರ್ ಅಂತೀವಿ, ಮತ್ತೆ ಹಳ್ಳದ ನೀರ್ ಅಂತೀವಿ, ಕೆರೆ ನೀರ್ ಅಂತೀವಿ, ರೋಡಿನ ಮೇಲೆ ಇರುವಂತ ನೀರ್ ಅಂತೀವಿ, ನದಿ ಅಂತೀವಿ. ಅವೆಲ್ಲ ಕೂಡ್ಕೊಂಡು ನದಿ ಸೇರ್ಕೊಂಡು ಆದ್ರ ಅದು ಎಲ್ಲಿಗೆ ಹೋಗ್ಬೇಕಂತ ತವಕದಿಂದ ಹೋಗ್ತದ, ಬಡದಾಡಿ ಹೋಗ್ತದ ಅಂತಂದ್ರ ನದಿ ಸೇರಕ್ಕೆ ಹೋಗ್ತದದು. ಯಾವ್ದು? ಸಮುದ್ರ ಸೇರಕ್ಕೆ. ಆ ನದಿ ಎಲ್ಲಿ ಹೋಗ್ತದ ಅಂತಂದ್ರೆ ಸಮುದ್ರ ಸೇರಕ್ಕೆ ಹೋಗ್ತದ. ಅದಕ್ಕ ಇಷ್ಟೆಲ್ಲದ್ರ ಮೇಲೆ ಪರಮ ಪ್ರೇಮಾಸ್ಪದನಾದ
ನೋಡ್ರಿ, ಆನಂದ ರೂಪ ಆತ್ಮನಿಂದಲೇ ಇವೆಲ್ಲ ಪ್ರೀತಿಗಳು ಹುಟ್ಟಿದಾವ. ಅರ್ಥ ಮಾಡ್ಕೋಬೇಕಲ್ಲ. ಎಲ್ಲದ್ರ ಮೇಲೆ ನಾವು ಪ್ರೇಮ ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಆದ್ರ ಎಲ್ಲಿಂದ ಹುಟ್ಟಿದಾವವು? ನಿನ್ನಲ್ಲೇ ಇರುವಂತ ಆನಂದದ ಜರಿ ಐತಲ್ಲ, ಅದರಿಂದನೇ ಇದ್ರ ಮ್ಯಾಲೆಲ್ಲ ಪ್ರೀತಿ ಹುಟ್ಟಿದಂಗಾಗ್ಯದ. ಆತ್ಮದಿಂದಲೇ ಈ ಪ್ರೀತಿಗಳು ಹುಟ್ಟಿದಾವ. ಆದ್ರ ಈ ಪ್ರೀತಿಗಳು ಮತ್ತೆ ಎಲ್ಲಿಗೂ ಈಗ ನದಿ ಹೋಗಿ ನೋಡ್ರಿ, ಎಲ್ಲ ಈಗ ನಾವು ಕೆರೆ ತುಂಬಿತು ಅಂತಂದ್ರೆ ಕೆರೆ ನೀರಾಗಿರ್ಬೋದು, ಅಥವಾ ನಾವು ಮಳಿ ಬಂದಾಗ ರೋಡಿನ ಮೇಲೆ ನೀರು ಹರಿಯುವಂತದ್ದಾಗಿರ್ಬೋದು, ಈ ಹಳ್ಳದ ನೀರಾಗಿರ್ಬೋದು, ನಾನಾ ರೀತಿ ಜರಿಗಳು ಬರ್ತಾವ, ಬೆಟ್ಟದ ಮೇಲಿಂದ ಬರ್ತಾವ. ಅವೆಲ್ಲ ಎಲ್ಲಿ ಸೇರ್ತಾವ ಅಂದ್ರೆ ನದಿಗೆ ಸೇರ್ತಾವ. ಎಲ್ಲ ಹೋಗಿ ನದಿಗೆ ಸೇರ್ತಾವ. ಅದಲ್ಲ, ನದಿಗೆ ಸೇರಿದ್ರ ನದಿ ಅವೆಲ್ಲವನ್ನ ತಗೊಂಡು ಎಲ್ಲಿಗೆ ಹೋಗ್ತದ, ಅದ್ರ ಗಮನ ಎಲ್ಲಿರ್ತದ, ಎಲ್ಲಿಗೆ ಮುಟ್ಬೇಕನ್ನೋದು ಇರ್ತದ, ಅದ್ರ ಲಕ್ಷ್ಯ ಎಲ್ಲಿರ್ತದ, ಮತ್ತೆ ಅದು ಸಮುದ್ರವನ್ನ ಸೇರಕಂತಾನೆ ಹೋಗ್ತದಲ್ಲ. ಅದೇ ರೀತಿ ಕೂಡ ನಿನ್ನ ಜರಿಯಿಂದ, ಆನಂದದ ಜರಿಯಿಂದ ಹುಟ್ಟಿ ನಾನಾ ರೂಪವಾಗಿ ಪಡ್ಕೊಂಡು ಅಲ್ಲಿ ಪ್ರೇಮವನ್ನ ಪ್ರೀತಿಯನ್ನ ಹುಟ್ಟಿತು. ಅದೆಲ್ಲ ಸೇರಿಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ಬೇಕಂತದದು? ಅದು ನಿನ್ನ ಆನಂದವನ್ನೇ ಲಕ್ಷಿಸಿ ಅಲ್ಲಿಗೆ ಹೋಗುವಂಥದ್ದು, ಅಲ್ಲೇ ಸೇರುವಂಥದ್ದು. ಎಷ್ಟು ಅದ್ಭುತ ಐತಲ್ಲ. ಅಲ್ಲೇ ನಿನ್ನಲ್ಲೇ ಹುಟ್ಟಿದಂಥದ್ದು ಆ ಪ್ರೀತಿ ಎಲ್ಲದರ ಮೇಲೆ ತೋರಿದಂಗಾಯ್ತು. ತಿರ್ಗಾ ಎಲ್ಲಿ ಹೋಗಕ ಮತ್ತೆ ತನ್ನನ್ನು ಸೇರೋದಕ್ಕೆ ಬಡದಾಡುವಂಥದ್ದು. ಇದ್ರ ಮೇಲೆ ಎಲ್ಲ ತೋರಿಸಿದಂತ ಪ್ರೀತಿ ಮತ್ತೆ ಅಲ್ಲಿಗೆ ಹೋಗಿ ಸೇರುವಂಥದ್ದು. ಇದು ಅಂದ್ರೆ ಇದು ಆನಂದ ರೂಪವನ್ನೇ ಸೇರುವಂಥದ್ದು. ಆನಂದ ರೂಪಿ ಎಲ್ಲಿದ? ಆತ್ಮನಿಂದಲೇ ಇವೆಲ್ಲ ಪ್ರೀತಿ ಹುಟ್ಟಿದಾವ, ಮತ್ತೆ ಅದು ಆತ್ಮನಲ್ಲೇ ಸೇರುವಂಥದ್ದು, ಅಂದ್ರೆ ಆನಂದವನ್ನೇ ಸೇರುವಂಥದ್ದು. ಇದನ್ನ ಲಕ್ಷಿಸಿ ಜಗತ್ತಿನ ಒಳಗ ಇವೆಲ್ಲ ವ್ಯವಹಾರಗಳು ನಡೆದಿದಾವ. ಅದ್ರ ಮೇಲೆ ಇರುವಂತ ಪ್ರೀತಿ ಹಿಂಗ ನಡೆದು ನೋಡು ಅಂತ ಹೇಳುವಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ ಅವರು. ಈ ರೀತಿ ಹೇಳ್ತಾರ. ಮತ್ತೆ ಇಲ್ಲಿ ಆನಂದವನ್ನ ಕುರಿತು ನಿರುಪಾಧಿಕ ಮತ್ತೆ ನಿರತಿಶಯವಾದಂತ ಆನಂದವನ್ನ ಕುರಿತು ಪ್ರಶ್ನೆವನ್ನ ಮಾಡ್ತಾ ಇದ್ದಾಳ. ನೋಡೋಣ ಏನಂತಾಳ, ಸ್ವಲ್ಪ ಕೇಳೋಣ. 2ನೇ ನುಡಿಯಲ್ಲಿ ಹೇಳ್ತಾರ, ಒಲ್ಲೆನಿಸದ ಆಗುಂತಕವಲ್ಲದ ಪಲ್ಲಟಿಸದ ಗುಣವೆರೆಸದ ಹವಣೆಗೆ ನಿಲ್ಲದೆ ಬಿಡಿಸಲು ಬೇರೊಂದು ಅತಿಶಯವೆಲ್ಲಿಯೂ ಕಾಣಿಸದ ಸೊಲ್ಲಿಸಬಾರದ ಕಾರಣವಿಡಿದಿರ ಅದೆಲ್ಲರ ಮತವಹ ಪರಮ ಪ್ರೀತಿಗೆ ಬಲ್ಲವರಿಂದಿದು ವಿಷಯವೆನಿಸಿಕೊಳ್ಳಬಲ್ಲದಿದಾವುದು ನೀ ಅಂತ ಹೇಳುವಂಥದ್ದು. ನೋಡ್ರಿ, ಎಷ್ಟು ಅದ್ಭುತವಾಗಿ ಆಕಿ ಹೇಳ್ತಾಳ. ಒಲ್ಲೆನಿಸದ, ಯಾಕಂತಂದ್ರ ಇದು ಹೆಂಗೈತಿ ಅಂತಂದ್ರೆ ಇದು ಸಾಕು, ಇದು ಬೇಡ, ಇದು ಒಲ್ಲೆ ಅಂತ ಅನಿಸದೇ ಇರುವಂಥದ್ದು, ಸಾಕೆನಿಸದೇ ಇರುವಂಥದ್ದು. ಬೇರೆ ಬೇರೆ ಎಲ್ಲ ಸಾಕನಿಸ್ತಾವ ಜಗತ್ತಿನೊಳಗ. ಎಷ್ಟೋ ನೋಡ್ರಿ, ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ. ನಮ್ಗೆ ಸಂಸಾರ ಕೂಡ ಕೆಲವು ಸಾಕಾಗ್ಬಿಡ್ತದ, ಮಾಡಿ 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 ಹೋಗಪ್ಪ ಅಂತ ಅನ್ಸ್ಬಿಡ್ತದ. ಎಲ್ಲಾ ಮಕ್ಳು ಮರಿಗಳು ಅಂತ ದಾಟ್ಕೊಂಡು ಬಂದಿವ್ರಿ, ಮತ್ತ ಆ ಮಕ್ಳನ್ನ ನೋಡ್ಕೊಳ್ಳೋದ್ ಬಿಡ ನಮ್ಗೆಲ್ಲ ಆಗಂಗಿಲ್ಲ ಬಿಡ್ರಿ ಅಂತೀವಿ. ಯಾಕಂದ್ರೆ ನೋಡ್ರಿ ಹೆಂಗ್ ಐತಿ ಇದು, ಸಾಕ್ ಅನ್ಸ್ಬಿಡ್ತದ ಸಂಸಾರದೆಲ್ಲ. ಕೆಲವು ಸಲ ಸಾಕ್ ಅನ್ಸ್ಬಿಡ್ತದ. ಅದಕ್ಕ ಈ ತಿಂತಿನಿ ಮೌನೇಶ್ವರದ ಒಂದು ವಿಚಾರ ಬರ್ತದಲ್ಲಿ, ಅಜ್ಜಿಗೇನೋ ರೊಕ್ಕ, ಅಜ್ಜಿ ಹತ್ರ ಏನು ಅಜ್ಜಿ ತಿಂತಿನಿ ಮೌನೇಶ್ವರ ಹತ್ರ ದುಡ್ಡೇನು ತಗೊಂಡಿದ್ರಂತ. ಒಬ್ಬ ಅಜ್ಜಿ ತಗೊಂಡ್ರ ಸಾಲ ಅಂತ ತಗೊಂಡಿದ್ರಂತ. ಅಜ್ಜಿ ನಾನು ಈ ಕಡೆ ಹೋಗಿ ಬರ್ತೀನಿ, ಯಾತ್ರೆಗೆ ಹೋಗಿ ಬರ್ತೀನಿ, ಮತ್ತ ನೀನು ನಾ ಬರಷ್ಟಿಗೆ ನೀ ಸತ್ಯ ಅಂದ್ರೆ ಹೆಂಗ, ಮತ್ ದುಡ್ಡು ಹೆಂಗ್ ಮಾಡೋದು? ಇಲ್ಪ ನಾ ಸತ್ತರ್ನ ಸೆರಗಿನ ಕಟ್ಕೊಂಡಿರ್ತೀನಿ, ನಿನ್ ಕೊಡ್ತೀನಿ ಬಂದಂತ್ರ ಅಂದ್ರಂತ. ಆಯ್ತು, ಆಕಿ ಮೌನೇಶ್ವರ ಹಿಂಗ್ ಬರ್ಬೇಕಾದಾಗ ಆಕಿ ತೀರ್ಕೊಂಡ್ ಬಿಟ್ಟಿದ್ರಂತ. ಒತ್ಕೊಂಡೇ ಹೊಂಟಿದ್ರಂತ. ಹೊತ್ಕೊಂಡ್ ಹೊಂಟ್ರ ಆತಂದ್ರ ತಡ್ರಿ ಅಂತ ನಿಲ್ಸಿದ್ನಂತ. ಅದು ಚಟ್ಟ ಕೆಳಗೆ ಇಳಿಸಿದ್ರಂತ. ಆಕಿ ಎದ್ದು ಕುಂತು ತಗೊಳಪ್ಪ ನಿನ್ ದುಡ್ಡು ನಾನು ಇಟ್ಕೊಂಡು, ನೀ ತಗೊಂಡ್ ನಿನ್ ದುಡ್ಡು ಅಂತ ಸೆರಗಿನ ಕಟ್ಕೊಂಡ್ ದುಡ್ಡು ಕೊಟ್ಲಂತ. ಕೊಟ್ಟಗಳನ್ನೇ ಆತ ತಗೊಂಡು ನಕ್ಕನಂತ. ಅಜ್ಜಿ ನಿನ್ಗೇನ್ ಬೇಕಾದ್ ಕೊಡ್ತೀನಿ ನಾನು, ಮತ್ತೆ ನೀನ್ ಬದುಕ್ತೀಯಾ? ಇನ್ನು ನೀನ್ ಹೋಗೋದು ಅಲ್ಲ ಅಂತಂದ್ರ ನಾನು ಮತ್ತೆ ನೀನು ಬದುಕ್ತೀನಿ, ನೀನ್ ಜೀವನ ಮಾಡ್ಬೋದು ಅಂತ ಹೇಳಿದ್ರಂತ ಚಿಂತನೆ ಮೌನೇಶ್ವರ. ಅವಾಗ ಸಾಕಪ್ಪ, ನನಗೆ ಈ ಜೀವನ ಸಾಕು, ನನಗ್ ಬೇಕಾಗಿಲ್ಲ ಇದು, ನಾನೀಗ ಹೆಂಗ್ ಹೋಗ್ತೀನಿ ಆನಂದವಾಗಿದ್ದೆ. ಈಗ ಅಲ್ಲಿಂದ ಇಲ್ಲಿ ತನಕ ಬರೋದ್ರಾಗ ನಾ ಬಹಳ ಆನಂದವಾಗಿದ್ದೆ, ನನಗಿದು ಬೇಕಾಗಿಲ್ಲಪ್ಪ ಸಾಕು ಅಂದ್ರಂತ. ಅದಕ್ಕೆ
ಇವೆಲ್ಲ ಏನಂತಾರೆ ಇಹಲೋಕದ ಪರಲೋಕದ ಇವೆಲ್ಲ ಭೋಗಗಳು ಒಲ್ಲೆ ಅನ್ಸ್ಬಿಡ್ತದ, ಒಲ್ಲೆ ಅನಿಸ್ತದೆ. ಅದಕ್ಕೆ ನಿಜಗುಣ್ರಿ ಎಂಥ ರಾಜ್ಯವನ್ನ ಬಿಟ್ಟು ಹೋದ್ರೆ ಯಾಕಂದ್ರೆ ಅವು ಒಲ್ಲ ಅಂದ್ರ ಅವ್ರು ಒಲ್ಲೆ ಅಂದ್ರ ಅದು. ಯಾಕಂದ್ರ ಇದು ಹಂಗಲ್ಲ, ಇದು ಒಲ್ಲೆ ಅನ್ಸದ ನೋಡ್ರಿ. ಎಂತ ಆನಂದ ಹೆಂಗದಿದಂದ್ರ ನಿರುಪಾಧಿಕ ನಿರತಿಶಯದಿಂದ ಕೂಡಿದಂತ ಆನಂದ ಹೆಂಗೈತೆ, ಒಲ್ಲೆ ಅನಿಸದ. ಮತ್ತೆ ಆಗುಂತಕವಲ್ಲದ. ಮತ್ತಿದೇನ ನಡು ನಡು ಬಂದದ್ರಿ, ಮೊದಲು ಇರ್ಲಿಲ್ಲ ಕೊನೆಗೂ ಇರ್ಲಿಲ್ರಿ, ಮಧ್ಯೆ ಬಂದ್ಬಿಟ್ಟದ್ರಿ. ಯಾಕಂದ್ರ ಈ ಶರೀರ ನೋಡ್ರಿ, ಈಗ ಮೊದಲು ಇತ್ತೇನಂದ್ರೆ ಈ ಶರೀರ ಇರ್ಲಿಲ್ಲ, ಆದ್ರ ಮುಂದ್ ಇರ್ತದನಂದ್ರೆ ಇರ್ಲಿಲ್ಲ. ಈಗ ನಡುವು ಉತ್ಪನ್ನ ಆಗಿ ತೋರಿದಂಗ ಆಗಕತ್ತದ ಈ ಶರೀರ. ಮೊದಲು ಇಲ್ಲ, ಮುಂದನು ಇರಂಗಿಲ್ಲ, ಇದು ನಡುವು ಅಷ್ಟೇ ತೋರಿ ಅಡಕಿ ಬಿಡ್ತದೆ. ಇದು ಎಲ್ಲಿ ತೋರದ ಅಲ್ಲೇ ಅಡಗ್ತದ, ಅದು ನಿನ್ನಲ್ಲೇ ತೋರದ ನಿನ್ನಲ್ಲೇ ಅಡಗ್ತದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಅವರು, ಇದು ಮಧ್ಯಂತರದಲ್ಲೇ ಬಂದು ಹೋಗ್ತದ ಅನ್ನಂಗಿಲ್ಲ. ಈಗ ಮೊದಲ ಉತ್ಪತ್ತಿಗಿಂತ ಮುಂಚೆ ಕೊಡ ಇರ್ಲಿಲ್ಲ, ಗಡಿಗೆ ಇರ್ಲಿಲ್ಲ, ಒಡದ ಮೇಲೆ ಗಡಿಗೆ ಇಲ್ಲ, ಅದ್ರ ನಡು ತೋರಿತು. ಹಂಗ ಇರುವಂತದ್ದೇನು ಅಂತಂದ್ರ ಹಂಗಲ್ಲ ಅದು. ಈ ನಡು ಬಂದದಪ್ಪ ಅಂತ ಅನಿಸದೇ ಇರುವಂತದ್ದು. ಮತ್ ಇನ್ನೊಂದ್ ಹೇಳಿದ್ರ ಪಲ್ಲಟಿಸದ ಅಂದ್ರ ಇದು ಆವಾಗಿನ ಕಾಲದಾಗ ಹಿಂಗಿತ್ರಿ, ಈಗಿನ ಕಾಲದಾಗ ಹಿಂಗಿಲ್ರಿ ಅನ್ನಂಗಿಲ್ಲ. ರೂಪಾಂತರ ಒಂದು ಅಂತದ್ದಲ್ಲ. ಈಗ ಹಾಲು ಕೆಟ್ಟು ಮೊಸರಾಗ್ತದಲ್ಲ ಆ ತರ ರೂಪಾಂತರ ಹೊಂದುತ್ತಿದೇನ್ರಿ ಇದು ಅಂದ್ರ ಒಂದು ಅಂತದ್ದಂಗ, ರೂಪಾಂತರ ಒಂದು ಅಂತದ್ದು ಅಲ್ಲ ಅದು. ಅದಕ್ಕ ಇಲ್ಲಿ ಕೂಡ ಏನಂತಂದ್ರ ಈ ಪಲ್ಲಟ ಆಗದೆ ಇರುವಂತದ್ದು, ಇದು ಆಗದೆ ಇರುವಂತದ್ದು, ಮತ್ತೆ ವಿಕಾರ ಆಗಿರ್ಬಾರ್ದು. ಈ ರೀತಿ ಒಂದದ ಗುಣ ಬೆರೆಸದ ಅಂದ್ರೆ ಇದು ಯಾವ ಈ ಸತ್ವ ರಜೋ ತಮೋ ಈ ಗುಣಗಳಿಂದ ಕೂಡ್ಯದೇನಂತಂದ್ರ ಈ ಮೂರು ಗುಣವೃತ್ತಿಗಳಿಂದ ಕೂಡದೇ ಇರುವಂತದ್ದು, ಕೂಡಿಲ್ಲ. ಅದಕ್ಕೆ ಈ ಇಷ್ಟೇ ಐತಪ್ಪ. ಯಾಕಂತಂದ್ರ ಈ ಮೂರು ಗುಣಗಳು ಯಾವಾಗ ಅಂತಂದ್ರೆ ಇಲ್ಲಿ ನಾವು ಯಾವಾಗ ಈ ಜಗತ್ತು ಸತ್ಯ ಆದಂತ ಇಲ್ಲಿ ನಡೆದಿರ್ತದೆ, ಅಜ್ಞಾನದ ಒಂದು ಸಂದರ್ಭದಲ್ಲಿ ನಡೆದಂಥದ್ದು. ಆದ್ರೆ ಇದು ಆನಂದಕ್ಕೆ ನಿನ್ನ ಸ್ವರೂಪಕ್ಕೆ ಐತೇನಂತಂದ್ರೆ ಇಲ್ಲ ಇಲ್ಲೇ. ಅದಕ್ಕೆ ಇಲ್ಲಿ ಕೂಡ ಮೂರು ಗುಣಗಳಿಂದನೇ ನಾವು ಈ ಸ್ವರ್ಗ ಲೋಕ, ಮರ್ತ್ಯ ಲೋಕ, ಮತ್ತೆ ಪಾತಾಳ ಲೋಕ ಅನ್ನುವಂಥದ್ದು ಆಗಿರ್ಬೋದು, ಮೂರು ಶರೀರಗಳಾಗಿರ್ಬೋದು, ಇವೆಲ್ಲ ಈ ಗುಣದಿಂದನೇ ಎಲ್ಲ ವಿಕಾರತೆ ಬಂದಿರುವಂಥದ್ದು. ಈಗ ಸತ್ವ ಗುಣದಿಂದ ದೇವತೆಗಳಾಗಿರುವಂಥದ್ದು, ರಜೋಗುಣದಿಂದ ಮನುಷ್ಯರಾಗಿರುವಂಥದ್ದು, ತಮೋ ಗುಣದಿಂದ ಇವೆಲ್ಲ ಗಿಡ ಮರಗಳು ಇವೆಲ್ಲ ಆಗಿರುವಂಥದ್ದು. ಆದ್ರೆ ಇದಕ್ಕೇನಾರ ಐತೇನೋ ಅಂತಂದ್ರೆ ಇಲ್ಲ. ಇದು ಯಾವ ಗುಣಗಳನ್ನ ಬೆರೆಸದೇ ಇರುವಂಥದ್ದು ಈ ಆನಂದ ಅನ್ನುವಂಥದ್ದು. ಮತ್ತೆ ಇಲ್ಲಿ ಹೇಳ್ತಾರ ಅವನಿಗೆ ಅಂದ್ರೆ ಅಳತೆಗೆ ಇದು ಇಷ್ಟಿಷ್ಟ ಐತೇನ ಅನ್ನುವಂಥದ್ದಲ್ಲ. ಅದಕ್ಕ ಈ ನಾವೀಗ ಅದೀವಲ್ರಿ ಆನಂದ ಪಡ್ಕೊಂಡಿವಿ, ಯಾಕೆ ಸ್ವರ್ಗಾದಿ ಭೋಗಗಳು ಅಳತೆಗೆ ಬರುವಂಥದ್ದು. ಈಗ ನಮ್ಗೇನು ಗೊತ್ತಿಲ್ಲ, ಇಲ್ರಿ ನಾವು ಸ್ವರ್ಗಕ್ಕೆ ಹೋಗ್ಬೇಕಂತ ಕೊನೆಯವರೆಗೂ ಜಪ ಮಾಡಿ ಸಾಯ್ತೀವಿ ನಾವು ಅಲ್ವಾ, ಗೊತ್ತಿರಂಗಿಲ್ಲ, ಜ್ಞಾನಕ್ಕೆ ಬಂದಿರಂಗಿಲ್ಲ. ಯಾಕಂದ್ರೆ ಇದು ಜ್ಞಾನಕ್ಕೆ ಬರ್ಬೇಕಾದ್ರೆ ಬಹಳ ಪುಣ್ಯ ಬೇಕು. ನಮಗೆ ಇನ್ನು ಏನು ಗೊತ್ತಿಲ್ಲ ಅಂತಂದಾಗ ಬರೀ ಜಪ ಮಾಡ್ತೀವಿ, ತಪ ಮಾಡ್ತೀವಿ. ಯಾಕಂತಂದ್ರೆ ಇಲ್ರಿ ಸ್ವರ್ಗಕ್ಕೆ ಹೋಗಿದ್ದೀವಿ. ಯಾಕಂದ್ರೆ ಕೆಲವರು ಹೇಳ್ತಾರ ಇಲ್ಲ ಸ್ವರ್ಗಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಜಪ ಮಾಡಾಕತ್ತೀವಿ, ತಪ ಮಾಡಾಕತ್ತೀವಿ ಅಂತ ಹೇಳ್ತಾರ. ಆದ್ರೆ ಸ್ವರ್ಗಾದಿ ಭೋಗಗಳು ಕೂಡ ಶಾಶ್ವತ ಏನು ಅಂದ್ರ ಅಲ್ಲ. ಸಾತಿಶಯ ಕ್ಷಯ ಪತನ ಮೂರು ದುಃಖಗಳಿಂದ ಕೂಡಿದಂಥದ್ದು ಕೂಡ ಸ್ವರ್ಗಾದಿ ಭೋಗಗಳು. ಅಲ್ಲಿನೂ ನಿನ್ನೆ ಜಾಸ್ತಿ ದಿವಸ ಇಟ್ಕೊಳಂಗಿಲ್ಲ, ಎಷ್ಟು ಪುಣ್ಯ ಇರ್ತದೆ ಅಷ್ಟು ದಿವಸ ಮಾತ್ರ ಇಟ್ಕೊಂಡು ಮತ್ತೆ ತಿರ್ಗ ನೀನು ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಕ್ಷೀಣ ಪುಣ್ಯ ಮತ್ತೆ ಲೋಕವಿಂಶತಿ ಅಂತ ಹೇಳ್ತಾರೆ. ಮತ್ತೆ ತಿರ್ಗಾ ಇಲ್ಲಿ ಹುಟ್ಟುವಂಥದ್ದು ಇದು ಅದು ಎಲ್ಲ ಅಳತಿಗೆ ಬರ್ತದೆ. ಪ್ರತಿಯೊಂದು ಈ ದೇವಲೋಕದ ಆನಂದಗಳಾಗಿರ್ಬೋದು, ಇಹ ಲೋಕದ ಆನಂದಗಳಾಗಿರ್ಬೋದು, ಇವೆಲ್ಲ ಸೀಮೆಗೆ ಬರುವಂತ ಅಳತಿಗೆ ಬರುವಂತ ಆನಂದಗಳು ಇವು. ಅದಕ್ಕೆ ಇದು ಅಳತೆಗೆ ನಿಲುಕದೇ ಇರುವಂಥದ್ದು. ಆಮೇಲೆ ಏನ್ ಹೇಳ್ತಾರೆ, ಬೇರೊಂದು ಇದು ಬಿಡುವುದಕ್ಕೆ ಬೇರೊಂದು ಅಂತಂದ್ರ ಮತ್ತೊಂದು ಇದಕ್ಕಿಂತ ದೊಡ್ಡದು ಏನಾರ ಐತೇನಪ್ಪ ಅಂತಂದ್ರ ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಇದಕ್ಕಿಂತ ಬ್ರಹ್ಮಲೋಕದ, ಯಾಕಂದ್ರೆ ಇದಕ್ಕಿಂತ ಬೇರೆ ಬೇರೆ ಆ ಲೋಕದ ಸುಖ ಜಾಸ್ತಿ ಐತೇನ್ರಿ, ಬ್ರಹ್ಮಲೋಕ ಸುಖ ಜಾಸ್ತಿ ಐತೇನ್ರಿ, ಅದನ್ನ ಪಡಿಬೇಕೇನ್ರಿ, ಇದನ್ನ ಬಿಡಬೇಕೇನ್ರಿ ಅನ್ನುವಂಥದ್ದು ಅದೇನಾರ ಅದಾವೇನಿದ್ರಾಗಂದ್ರೆ ಏನು ಇಲ್ಲ. ಯಾಕಂದ್ರೆ ಅದು ವಿಷಯಗಳ ಬುದ್ಧಿಗೆ ವಿಷಯಗಳಾಗಿದಾವೆ. ಯಾಕಂದ್ರೆ ಬ್ರಹ್ಮಲೋಕ ಸುಖ ದೊಡ್ಡದೈತಪ್ಪ, ಅದನ್ನ ಪಡ್ಕೊಳ್ಬೇಕು, ಇದನ್ನ ಬಿಡಬೇಕು ಅನ್ನುವಂಥದ್ದು ಈ ಬುದ್ಧಿಗೆ ವಿಷಯಗಳಾಗಿರುವಂಥದ್ದು. ಆದ್ರೆ ಈ ಸುಖ ಅಷ್ಟು ಇಷ್ಟು ಅಂತ ಹೇಳಕ್ಕೂ ಬರಂಗಿಲ್ಲ. ಇದು ಇದಕ್ಕಿಂತ ದೊಡ್ಡದು ಯಾವುದು ಇಲ್ವೇ ಇಲ್ಲ. ಯಾಕಂತಂದ್ರೆ ಆಯಾ ಪುಣ್ಯಗಳಿಂದ ಆಯಾ ಸುಖಗಳು ದೊರೀತಾವ. ಆದ್ರೆ ಅಲ್ಲಿ ಕೂಡ ಏನಿರ್ತಾವ, ಅವು ಕಾರಣ ಸಹಿತವಾಗಿರ್ತಾವ.
ಹೀಗೆ ಇರಬಾರ್ದು ಅನ್ನುವಂಥದ್ದು, ಹಿಂಗಿರ್ಬೇಕು ಅನ್ನುವಂಥದ್ದು, ಈ ರೀತಿಯಿಂದ ಅವೆಲ್ಲ ಇರ್ತವೆ. ಅದಕ್ಕೆ ಇದು ಹೆಂಗದಂತಂದ್ರೆ ಎಲ್ಲರ ಪರಮ ಪ್ರೀತಿಗೆ ಪಾತ್ರವಾಗಿದ್ದು ಅಂತ ಹೇಳ್ತಾರೆ. ಯಾಕಂದ್ರ ಏನ್ ಹೇಳ್ತಾರ, ಇದು ಎಲ್ಲಿ ಕಾಣಿಸದ. ಹಾಗಾಗಿ ನೀವು ಬಲ್ಲಂತ ಇದು ಏನಾಗಿದೆ ಅಂತಂದ್ರ ಬಹಳಷ್ಟು ಅದ್ಭುತ. ಈ ಶರೀರವನ್ನ ಎಳೆಯಾಗಿ ಕತ್ತರಿಸಿ ಅಥವಾ ಪ್ರತಿಯೊಂದು ನರನಾಡಿಗಳನ್ನ ಚೆಕ್ ಮಾಡ್ತಾನ ಡಾಕ್ಟರ್. ಈಗ ಪರೀಕ್ಷೆ ಮಾಡ್ಬೇಕಾದಾಗ ಅಥವಾ ಡಾಕ್ಟರ್ ಓದ್ಬೇಕಾದಾಗ ಮಾಡ್ಬೇಕಾದ್ರೆ ಈ ಶರೀರದ ಪ್ರತಿಯೊಂದು ನರನಾಡಿಗಳನ್ನ ಚೆಕ್ ಮಾಡಿ ಅದನ್ನ ನೋಡುವಂತ ಶಕ್ತಿ ಡಾಕ್ಟರ್ಗಳಿಗೆ ಇರ್ತದೆ. ಆದ್ರೆ ಮನಸ್ಸಿನಲ್ಲಿರುವಂತ ವಿಚಾರಗಳನ್ನ ಕೂಡ ಎಳೆಯಾಗಿ ಮನಃಶಾಸ್ತ್ರಜ್ಞರು ಅದನ್ನ ವಿಚಾರ ಮಾಡುವಂತ ಶಕ್ತಿ ಇರ್ತದೆ. ಅಲ್ಲೇ ಇರುವಂತ ಆತ್ಮನನ್ನ ತಿಳಿಯುವಂತ ಶಕ್ತಿ ಯಾರಿಗಿಲ್ಲ ನೋಡ್ರಿ. ಯಾಕಂದ್ರೆ ಬಹಳ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿರುವಂತದ್ದು ಇದು ವಿಚಾರ. ಇವೆರಡನ್ನ ಮನಃಶಾಸ್ತ್ರವನ್ನಾದ್ರೂ ಕೂಡ ನೋಡ್ರಿ, ಈಗ ಮಾನಸಿಕವಾಗಿ ಅವ್ರಿಗೆ ಏನಾರ ಇತ್ತಂತ ಮನಃಶಾಸ್ತ್ರಜ್ಞರು ಇದು ಹಿಂಗದಂತ ಎಳೆಯಾಗಿ ಅಲ್ಲಿ ಕೇಳುವಂಥದ್ದು, ಶರೀರವನ್ನು ಬಿಚ್ಚಿ ನೋಡಿ ಇದನ್ನ ಕಟ್ಟು ಮಾಡಿ ತೋರಿಸುವಂಥದ್ದು. ಆದ್ರೆ ಅಲ್ಲೇ ಇರುವಂತ ಆತ್ಮನ ತಿಳಿಲಿಕ್ಕಾಗಲ್ಲ, ಅಷ್ಟು ಸೂಕ್ಷ್ಮವಾಗಿರುವಂತ ವಿಚಾರ ಇದು ಈ ಆನಂದ. ಯಾಕಂತಂದ್ರ ಇಲ್ಲಿ ಕೂಡ ಬಲ್ಲಂತ ಬ್ರಹ್ಮಜ್ಞಾನಿಗಳಿಂದ ಇದು ಹೆಂಗೈತಂತ, ಬಲ್ಲ ಅಂತಂದ್ರೆ ಎಲ್ಲವನ್ನ ಬಲ್ಲಂಥವ್ರು, ಎಲ್ಲಾ ಬಲ್ಲಂಥ ಸರ್ವಜ್ಞ ಮೂರ್ತಿಗಳು ಯಾರು? ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಿಂದ ಇದು ಹೆಂಗದ ಅಪರೋಕ್ಷವಾಗಿರುವಂಥದ್ದು. ಇದು ಈ ಸುಖ ಏನೈತೆ ಅದು ಯಾಕಂತಂದ್ರ ಇಂಥ ಜ್ಞಾನಿಗಳಿಗೆ ಅಪರೋಕ್ಷವಾಗಿರುವಂಥ ಈ ಸುಖ ಏನ್ ಐತಲ್ಲ ಅದು ನನಗ್ ತಿಳಿಸು. ಇಂಥ ಸುಖ ಇರುವಂಥದ್ದು ನೋಡ್ರಿ. ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಒಲ್ಲನಿಸದ ಆಗುಂತಕ ವಲ್ಲದ ಪಲ್ಲಟಿಸದ ಗುಣವೆರಸದ ಅವನಿಗೆ ನಿಲ್ಲದೆ ಬಿಡಿಸಲು ಬೇರೊಂದು ಅತಿಶಯವೆಲ್ಲಿಯೂ ಕಾಣಿಸದ. ಎಲ್ಲಿ ಹುಡುಕಿದ್ರೂ ಇದು ಸಿಗದೆ ಇರುವಂಥದ್ದು. ಕಣ್ಣಿಕ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಇದು ಅಂಥದ್ದು ಕಾಣಿಸದ, ಸೊಲ್ಲಿಸಬಾರದ, ಹೇಳಿಕ್ ಬರದೇ ಇರುವಂತ. ಅದಕ್ಕ ಏನ್ ಹೇಳ್ತಾರ, ಮಾತಿಗೂ ನಿಲ್ಕೋದಲ್ಲ ಮನಸ್ಸಿಗೂ ನಿಲ್ಕೋದಲ್ಲ. ಅದಕ್ಕೆ ಹೇಳ್ತಾರ ಪರಮಾರ್ಥ ಗೀತೆಯಲ್ಲಿ ಇದು ಏನು, ಇದು ಮಾತಿಗೂ ಗೋಚರ ಅಲ್ಲ, ಇದು ಮನಸ್ಸಿಗೆ ವಿಷയമಲ್ಲೆಂದು ಕೇಳುತ್ತೊಂಬತ್ತೊಂದು ಅನುವಿಂದ ಕೇಳು ಉಪದೇಶಿಸಬೇಕಾದರಿಂದ ಸತ್ಯಂ ಜ್ಞಾನವು ಅಂತ ಕೆಲವೊಂದು ವಿಚಾರಗಳು ಬರ್ತದೆ ಪರಮಾರ್ಥ ಗೀತೆಯಲ್ಲಿ. ಇದನ್ನ ಹೇಳುತ್ತಾರೆ. ಯಾಕಂದ್ರೆ ಇದು ಮನಸ್ಸಿಗೆ ಗೋಚರ ಇರದೇ ಇರುವಂತದ್ದು, ಮಾತಿಗೆ ಹೇಳಲಿಕ್ಕೆ ಬರದಿರುವಂತದ್ದು ಒಂದು ಅನುವಿನಿಂದ ತಿಳಿಸ್ತೀನಿ. ಒಂದು ಅನುವಿನಿಂದ ಸದ್ಗುರು ತಿಳಿಸ್ತಾನ. ಅದಕ್ಕ ಇಲ್ಲಿ ಕೂಡ ಸೊಲ್ಲಿಸಬಾರದ ಕಾರಣವಿಡಿದಿರೋದು ಎಲ್ಲರ ಒಂದು ಏನು ಪರಮ ಪ್ರೀತಿಗೆ ಕಾರಣವಾಗಿರುವಂಥದ್ದು. ಇದು ಬಲ್ಲವರಿಂದ ಇದು ವಿಷಯವೆನಿಸಿಕೊಳ್ಳಬಲ್ಲದಿದಾವುದು ಅಂದ್ರೆ ಬಲ್ಲವರಿಗೆ ಅಪರೋಕ್ಷವಾಗಿರುವಂಥದ್ದಿದು. ಬಲ್ಲವರಂದ್ರ ತಿಳಿದಂತ ಬ್ರಹ್ಮಜ್ಞಾನಿಗಳಿಗೆ ಅಪರೋಕ್ಷವಾಗಿರುವಂತ ಇಂಥ ಆನಂದದ ಬಗ್ಗೆ ನೀನು ನನಗೆ ಹೇಳಮ್ಮ ಅಂತ ಕೇಳುವಂಥದ್ದು ನೋಡ್ರಿ. ವಿದ್ಯಾಶಕ್ತಿ ಜ್ಞಾನಶಕ್ತಿಗೆ ಕೇಳಿಕೊಡುವಂಥದ್ದು. ಅದಕ್ಕ ಈ ರೀತಿಯಾಗಿ ಅಂದ್ರ ಈ ಸೋಪಾಧಿಕ ಲೋಕಾಂತರ ಆನಂದಗಳು ಎಲ್ಲ ಏನದಾವ, ದೋಷದಿಂದ ಕೂಡಿದಾವ, ಅನಿತ್ಯವಾಗಿ ಅದಾವ. ಅದಕ್ಕ ಇದು ಎಲ್ಲ ಪ್ರತಿಯೊಂದು ಅದಕ್ಕೆ ಹೇಳ್ತಾರ, ಅಣಿಮದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ಧನಿವಂತೆ ನಾಕ ಲೋಕ ದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕ್ಯ ಒಡೆಯದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತ ಹೂದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಯಾಕಿದನ್ನ ಹೇಳ್ತಾರಂದ್ರ ಸೋಪಾಧಿಕವಾದಂತ ಈ ಲೋಕಾಂತರ ಆನಂದಗಳು ಎಲ್ಲಾನು ಹೆಂಗದಾವಂದ್ರ ಅವು ದೋಷದಿಂದ ಕೂಡಿದಾವ, ಅವು ನಿತ್ಯ ಅಲ್ಲ. ಆದ್ರೆ ಈ ಅದರಲ್ಲಿ ಕೂಡ ಆ ವಸ್ತುಗಳಿಗೆ ಆಗಿರ್ಬೋದು ಅವಕ್ಕೆಲ್ಲ ಪರಮ ಪ್ರೀತಿಗೆ ಕಾರಣವಾಗಿರುವಂತದ್ದು ಒಂದು ಜರಿ ಐತೆ. ಅದು ಅದರಲ್ಲಿ ತೋರ್ದಂಗ ಆಗ್ತಾವ ಹೊರತಾಗಿ. ಆದ್ರೆ ನಿರುಪಾಧಿಕ ನಿತ್ಯವಾದ ಅಖಂಡ ಆನಂದ ಒಂದೇ ಹೆಂಗೈತಂದ್ರ ಅದು ಯಾವುದೇ ದೋಷದಿಂದ ಕೂಡಿಲ್ಲ. ಅದಕ್ಕ ಅದನ್ನ ನನಗ ಆನಂದದ ಸ್ವರೂಪ ಅದ್ರ ಬಗ್ಗೆ
ನಿನಗ್ ತಿಳಿದ್ರೆ ನನಗೆ ಹೇಳವ ಅಂತ ಕೇಳುವಂಥದ್ದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ ತೋರುವಂಥವೆಲ್ಲ ಏನದಾವೋ ಮಿಥ್ಯದಿಂದ ಕೂಡಿದಾವ, ದೋಷದಿಂದ ಕೂಡಿದಾವ, ನಾಶ ಆಗ್ತಾವ. ಅದಕ್ಕೆ ಅಖಂಡವಾಗಿರುವಂಥದ್ದು ಐತಿ ನೋಡು ಇದು. ಇಂಥ ಆನಂದ ಸ್ವರೂಪ ನಿನಗ, ಯಾಕಂದ್ರೆ ಅಖಂಡ ಆನಂದ ಒಂದೇ ನಿರ್ದೋಷವಾಗಿರುವಂಥದ್ದು ಐತೆ. ಇಂಥ ಆನಂದ ಸ್ವರೂಪವು ನಿನಗೆ ಒಳದಿದ್ರೆ ನನಗೆ ಹೇಳು ಅಂತ ಹೇಳ್ತಾಳ. ಈ ಜ್ಞಾನಶಕ್ತಿ ಆಕೆ ಕೂಡ ಒಂದೇ ಉತ್ತರ ಕೊಡ್ತೀನಿ ಅಂತಾಳಕಿ, ಜಾಸ್ತಿ ಏನಲ್ಲ. ಕೇಳಿದಂತ ಪ್ರಶ್ನೆಗೆ ಒಂದೇ ಉತ್ತರ ಹೇಳ್ತೇನೆ ಅಂತಾಳಕಿ. ಹೆಂಗಂತಾರೆ ಕೆಲವು ಕಥೆಗಳು ಹೇಳ್ತಾರ ನೋಡ್ರಿ, ಹೆಂಗ ಈಗ ಹಸು ಹೋಗಿರ ಒಬ್ರು ಕೂತಿರ್ತಾರ, ಅಲ್ಲಿ ಒಬ್ರು ಕೂತಿರ್ತಾರ, ಹಸು ಹೋಗಿರ್ತದ ಆ ಕಡೆ, ಇಲ್ಲಿ ನಮ್ಮ ಹಸು ಐತೇನ್ರಿ ಇಲ್ಲಿ ಈ ಕಡೆ, ಆಕಿಂದೊಂದು ಹಸು ಹೋಗಿರ್ತದೆ, ಇದು ಹೋಯ್ತೇನೆ ಹಸು ಐತೇನೆ ಈ ಕಡೆ ಅಂತ ಒಬ್ಬ ಹೆಣ್ಮಗಳಲ್ಲಿ ಬಂದು ಕೇಳೋದಕ್ಕೆ, ಇನ್ನೊಬ್ಳ ಅಲ್ಲಿ ಬರ್ತಾಳ, ಈ ಬಾಳೆಹಣ್ಣಿಗೆ ರೇಟ್ ಎಷ್ಟು ಅಂತ ಕೇಳಿದಾಗ ಎರಡಕ್ಕೂ ಒಂದೇ ಉತ್ತರ ಕೊಡುವಂಥದ್ದು. ನಾ ಕಾಣೆ ಅಂದ್ರೆ ಹಸು ಓದದ್ದು ನಾನು ನೋಡ್ಲಿಲ್ಲ ಅನ್ನುವಂಥದ್ದು ಒಂದು. ಆಮೇಲೆ ಈ ಬಾಳೆಹಣ್ಣಿಗೆ 4 ಪೈಸಾ, ಅವಾಗ ಪೈಸೆ ಲೆಕ್ಕ ಇರ್ತದಲ್ಲ ಆ ದೃಷ್ಟಿಯಿಂದ ಹೇಳ್ತಾರೆ. 4 ಅಂದ್ರೆ ಇದು 4 ಪೈಸಾ, ಇದು ಒಂದೇ ಉತ್ತರ. ಎರಡು ಪ್ರಶ್ನೆಗೆ ಒಂದೇ ಉತ್ತರ ಅನ್ನುವಂಥದ್ದು ಅನೇಕ ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗ್ಯದ ನೋಡು. ಅದನ್ನ ನಾನು ನಿನಗೆ ಹೇಳ್ತೀನಿ ಅಂತ ಜ್ಞಾನಶಕ್ತಿ ಇಚ್ಛಾಶಕ್ತಿಯನ್ನ ಕುರಿತು ಹೇಳ್ತಾಳ. ಅದು ಹೆಂಗೈತಪ್ಪ ಅಂತನ್ನುವಂಥದ್ದು ಒಂಚೂರು ನೋಡ್ಬಿಡೋಣ, ಸ್ವಲ್ಪ ಐತಿ ಅಂತ ನಿಮಿಷದಾಗ. ಕುಂದದೆ ಎಚ್ಚದೆ ಕಡೆ ಮೊದಲಿಲ್ಲದೆ ನಿಂದ ಅಣಿಮಾದಿಗಳೆಂಬ ಮಣಿಗಳೊಡ ನೊಂದಿ ಮಧುರತರವಾದ ಸುಖಾಮೃತ ಸಿಂಧುವೆನಿಸಿ ಮೆರೆವ ಇಂದು ಕಲಾಧರ ಗುರುಶಂಭುಲಿಂಗವೆಂದೆನಿಸುವ ತಾನೇ ನೀನೆನ್ನನು ಚಂದದಿ ಬೆಸಗೊಂಡ ಸುವಸ್ತುವ ನೋಡು ಅಂದದ ಅಬಲೆ ತಿಳಿದು. ನೋಡ್ರಿ ಎಷ್ಟು ಚಂದ ಹೇಳ್ತಾಳ ನೋಡ್ರಿ. ಯಾಕಂದ್ರ ಕುಂದದೆ ಅಂದ್ರೆ ಈ ಕಡಿಮೆ ಆಗ್ತದೆ ನನ್ನಂಗ ಐತೇನು ಅಂತಂದ್ರ, ಕಡಿಮೆ ಆಗದೆ ಇರುವಂಥದ್ದು ಏನಾದ್ರೂ ವಸ್ತುಗಳು ನೋಡಿ ಕಡಿಮೆ ಆಗ್ಬಹುದು, ಆದ್ರ ಕಡಿಮೆ ಅಂದ್ರ ಇದು ಕಡಿಮೆ ಆಗದೆ ಇರುವಂಥದ್ದು. ಮತ್ ದೊಡ್ಡದಾಗ್ತದೇನ್ರಿ ಅಂದ್ರ ಎಚ್ಚದೆ ಅಂದ್ರ ದೊಡ್ಡದು ಆಗದೆ ಇರುವಂಥದ್ದು. ಅದಕ್ಕ ಮತ್ತೆ ಕಡೆ ಮೊದಲಿಲ್ಲದೆ, ಅದಕ್ಕ ಏನ್ ಹೇಳ್ತಾರ, ಕಡೆ ಅಂದ್ರ ಉತ್ಪತ್ತಿ ಅದೇನು ಅಂದ್ರ ಉತ್ಪತ್ತಿ ಇರದೇ ಇರುವಂಥದ್ದು. ಇದು ಉತ್ಪತ್ತಿ ಆಗ್ಯದೇನು ಅಂತ ಅಲ್ಲ, ಉತ್ಪತ್ತಿ ಇಲ್ಲ, ಅದು ಯಾವಾಗ್ಲೂ ಇರುವಂಥದ್ದು. ಅದಕ್ಕೆ ನಾವು ಜ್ಯೋತಿರ್ಲಿಂಗ, ಅದಕ್ಕೆಲ್ಲ ನಾವು ಈ ಲೌಕಿಕದಾಗ ನಾವು ಇವನ್ನೆಲ್ಲ ಮಹಾತ್ಮರು ತಿಳಿಸಿದಾರ. ಜ್ಯೋತಿರ್ಲಿಂಗ ಎಷ್ಟು ಮಹತ್ವ ಅಂತ ಕೊಟ್ಟು ನಾವು ಜ್ಯೋತಿರ್ಲಿಂಗ ತಿರುಗಾಡ್ತೀವಿ. ಅದಕ್ಕೆ ನಾವೇನಾದ್ರು ಉತ್ಪತ್ತಿ ಆಗ್ಯದ್ರಿ ಉತ್ಪನ್ನ ಮಾಡ್ಯಾರ ಇಲ್ರಿ, ಅದು ಸ್ವಯಂ ಉದ್ಭವ ಆಗ್ಯದ್ರಿ, ಅದಕ್ಕೆ ಅಷ್ಟು ಶ್ರೇಷ್ಠತೆ ಅಂತ ನಾವ್ ಹೇಳ್ತೀವಿ. ಆದ್ರೆ ನಿನ್ ಒಳಗಡೆ ಇರುವಂತದ್ದು ಏನೈತಲ್ಲ ಈ ಆನಂದ, ಈ ಒಂದು ಬ್ರಹ್ಮ ಸ್ವರೂಪ, ಅದಕ್ಕೆ ಹೇಳ್ತಾರ ಇದು ಹೆಂಗೈತಿ ಅಂದ್ರ ಉತ್ಪನ್ನ ಆಗಿಲ್ಲ. ಅದು ಉತ್ಪನ್ನ ಈಗ ನಡುವ ಹುಟ್ಟ ಹಂಗೇನಿಲ್ಲ, ಅದು ಸ್ವಯಂವಾಗಿರುವಂಥದ್ದು. ಅಂದ್ರ ಅದು ಉತ್ಪನ್ನನೂ ಇಲ್ಲ, ಅದಕ್ಕೆ ನಾಶನೂ ಇಲ್ಲ. ಅಂದ್ರೆ ಉತ್ಪತ್ತಿ ನಾಶಗಳ ಇಲ್ಲದೆ ಇರುವಂಥದ್ದು. ಆಮೇಲೆ ಅದು ಹೆಂಗೈತಪ್ಪ ಅಂದ್ರ ಅಣಿಮಾದಿ ಸಿದ್ಧಿಗಳೆಂಬ 8 ಸಿದ್ಧಿಗಳ ದಿಂದ ಕೂಡಿದಂಥದ್ದು ಅದು. ಇದ್ರಲ್ಲಿ ಏನದಾವ ಈ ಜ್ಞಾನದಲ್ಲಿ ನೋಡ್ರಿ, ಯಾಕಂದ್ರೆ ಅಣಿಮಾದಿ ಸಿದ್ಧಿಗಳ ಅಂಥ ರತ್ನಗಳು ಕೂಡ ಬೆರ್ತುಕೊಂಡಿದಾವ. ಅದಕ್ಕೆ ಜ್ಞಾನಿ ಅಲ್ಲಿ ಯಾಕಷ್ಟು ಒಂದು ಶಕ್ತಿ ಇರ್ತದಂದ್ರ ಅಣಿಮಾದಿ ಸಿದ್ಧಿಗಳು ಇರ್ತಾವ ಜ್ಞಾನಿಯಲ್ಲಿ ನೋಡ್ರಿ. ಅದಕ್ಕೆ ಇಲ್ಲಿ ಕೇಳುವಂತರ್ನಲ್ಲ, ನಾವ್ ಈ ಜ್ಞಾನವನ್ನು ಕೇಳ್ತೀವಲ್ಲ ಅದು ಹಂಗ ಪ್ರಾಪ್ತ ಆಗ್ತಾ ಬರ್ತಾವ ಸಿದ್ಧಿಗಳು. ಅದಕ್ಕೆ ಜ್ಞಾನಿಗಳು ನೋಡ್ರಿ ಒಂದ್ ಸ್ವಲ್ಪ ಅವ್ರ ಸನ್ನಿಧಾನದಲ್ಲಿ ಕೂತ್ರಿ ಇಲ್ರಿ ಎಷ್ಟು ಆನಂದ ಐತ್ರಿ ಮನ್ಸಿಗೆ ಅಂತ ಹೇಳ್ತೀವಿ. ಕೆಲವು ವಿಚಾರದಾಗ ನಾನು ಕೇಳಿದ್ದೀನಿ. ಯಾಕಂತಂದ್ರ ಈ ಮಹಾತ್ಮರು ನುಡಿದದ್ದೇ ಆಗಿರ್ತಾವ. ಕೆಲವು ಸಲ ಅವ್ರ ಮನಸ್ಸಿನಲ್ಲಿ ಒಂದ್ ಸಂಕಲ್ಪ ಮಾಡಿದ್ದ ಆಗಿರ್ತಾವ. ಎಷ್ಟೋ ರೋಗಗಳು ವಾಸಿ ಆಗಿದಾವ್ರಿ, ನಾವ್ ಕೇಳಿದೀವಿ. ಯಾಕಂದ್ರ ಈ ಚಿಕ್ಕರಾಮರೂಢರ ಹತ್ರ ಹೋದಾಗ ಕೊನಿಗೆ ನಾನು ಕೇಳಿದ್ದೀನಿ, ಕೊನಿಗೆ ಕೆಲವರು ಚರ್ಮ ರೋಗದಿದ್ದವ್ರು, ಕೆಲವರು ಆರಾಮಿರ್ಲಾರ್ದವ್ರು, ಕೆಲವರು ಯಾರಿಗೋ ಒಬ್ರಿಗೆ ಏನೋ ಕ್ಯಾನ್ಸರ್ ತರ ಹೇಳಿದ್ರಂತ. ಕೇಳಿದ್ರ ಇಲ್ಲ ಅವ್ರ ಗುರುಗಳ ಹತ್ರ ನೀವು ಹೋಗ್ಬರ್ರಿ ಅಂತ ಹೇಳಿದಾಗ ಅಲ್ಲಿ ಹೋದ್ರ ಅವ್ರು ಬರೀ ಹಿಂಗ ಬೆನ್ನ ಮೇಲೆ ಕೈ ಆಡ್ಸಿದ್ರನೆ ಕೆಲವು ರೋಗಗಳು ವಾಸಿಯಾಗಿದಾವ ಅಂತ ಹೇಳಿದಾರೆ. ಯಾಕೆ ಅಂತಂದ್ರ ಆ ಒಂದು ಪವರ್ಫುಲ್ ಹಂಗಿರ್ತಾವ. ಖಂಡಿತ ಅದು ಅನುಭವ ಆದವರಿಗೆ ಗೊತ್ತಿರ್ತಾವ. ಹಂಗಾಗಿ ಇಲ್ಲಿ ಏನಾಗ್ತದೆ, ಅಣಿಮಾದಿ ಸಿದ್ಧಿಗಳು ಆ ಮಣಿಗಳಿಂದ, ಅದರಲ್ಲಿ ಆ ಮಣಿಗಳೊಂದಿಗೆ ಕೂಡಿರುವಂಥದ್ದು ನೋಡ್ರಿ. ಅಣಿಮಾದಿ ಸಿದ್ಧಿಗಳೆಂಬ ಮಣಿಗಳೊಡ ನೊಂದಿ ಮಧುರತರವಾದ,
ಈ ಮಣಿಗಳೊಡ ನೊಂದೇ ಮಧುರತರವಾದ ಸುಖಾಮೃತ ಸಿಂಧುವೆನಿಸಿ ಮೆರೆವ. ನೋಡ್ರಿ ಎಷ್ಟು ಚಂದ, 8 ಸಿದ್ಧಿಗಳೆಂಬ ರತ್ನಗಳೊಡನೆ ಕೂಡಿಕೊಂಡು ಅತ್ಯಂತ ರುಚಿಕರವಾದಂತ, ಇದಕ್ಕಿಂತ ಮತ್ತೆ ಬೇರೆ ಕಡೆ ರುಚಿ ಇಲ್ವೇ ಇಲ್ಲ, ಮುಗಿದೈತಿ. ಈ ರುಚಿ ನೋಡೋದಕ್ಕ ಇಷ್ಟು ಜನ್ಮಗಳು ಒದ್ದಾಡಿರ್ತಾರ ಮಹಾತ್ಮರು. ಈ ರುಚಿ ನೋಡೋದಕ್ಕೆ, ಈ ರುಚಿ ಮುಂದೆ ಇನ್ಯಾಕೆ ರುಚಿ ನೋಡಕ್ ಹೋಗ್ತಾರೆ ಹೇಳ್ರಿ? ಇನ್ ಎಲ್ಲಿರ್ತದ ರುಚಿ? ಅದಕ್ಕ ಈ ರುಚಿಕರವಂತಂದ್ರ ಈ ಸುಖವೆಂಬ ಅಮೃತದ ಏನ್ ಹೇಳ್ತಾರ, ಸಮುದ್ರವೆನಿಸಿ ತೋರುವಂಥದ್ದು. ಈ ರೀತಿ ತೋರುವಂಥದ್ದು. ಅದಕ್ಕ ನೀನು ಕೇಳಿದಂತ ಪ್ರಶ್ನೆ ನೋಡ್ರಿ ಎಷ್ಟು ಚಂದ ಹೇಳ್ತಾಳ ಆಕಿ. ಈ ರೀತಿಯಾಗಿರುವಂತ ಇಚ್ಛಾಶಕ್ತಿ, ನೀನು ಕೇಳುವಂತ ಪ್ರಶ್ನೆ ನನಗ್ ಗೊತ್ತಾಗ್ಯದ. ನೀನು ಯಾವ್ದನ್ನ ಕುರಿತು ನಾನಾ ಪ್ರಶ್ನೆಗಳ ಮೂಲಕ ಕೇಳಿರುವೆ ಅದನ್ನ ನಾನು ಒಂದು ಉತ್ತರದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಿನಗ. ಕೇಳು ಹೆಂಗದ. ಯಾವ ನಿರುಪಾಧಿಕ ನಿತ್ಯ ನಿರತಿಶಯವಾದಂತ ಅಖಂಡ ಆನಂದ ಐತೆ, ಅದು ದೊಡ್ಡ ಆನಂದ ಐತೆ ಅದು. ಆನಂದ ನೋಡ್ರಿ, ಅದಕ್ಕೆ ಹೇಳ್ತಾರ ಅದಕ್ಕ ಇಷ್ಟ ಕಡಿಮೆ ಅನ್ನೋದಿಲ್ಲ, ಎತ್ತ ಅನ್ನೋದಿಲ್ಲ, ಯಾವ್ದು ಅದಕ್ಕೆ ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಅಣಿಮಾದಿ ಸಿದ್ಧಿಗಳ ರತ್ನಗಳೊಡನೆ ಬೆರ್ತಿರುವಂಥದ್ದು, ಅತ್ಯಂತ ರುಚಿಕರ ಅದದು. ಆಮೇಲೆ ರುಚಿಕರವಾದಂತ ಸುಖ ಅನ್ನುವಂತ ಅಮೃತದ ಸಮುದ್ರದಾಗ್ಯದ. ಎಷ್ಟು ಅದ್ಭುತ ನೋಡ್ರಿ, ಹೆಂಗಿರ್ಬೋದು. ಅದಕ್ಕ ಅಂತ ಒಂದು ಸಮುದ್ರ ಆಗ್ಯದ. ಈ ರೀತಿ ಬಹಳಷ್ಟು ಮನೋಹರವಾಗಿ ಇದೆ ನೋಡೋದು. ಅದಕ್ಕ ಇದು ಚಂದ್ರಕಲೆಯನ್ನ ಧರಿಸಿದ, ನೋಡ್ರಿ ಇದು ಚಂದ್ರಕಲೆಯನ್ನ ಧರಿಸಿದ ಶಾಂತಮೂರ್ತಿ ಗುರು ಶಂಭುಲಿಂಗವೆಂದೆನಿಸುವ ತಾನೇ ನೀನೆನ್ನನು ಚಂದದಿ ಬೆಸಗೊಂಡ ಸುವಸ್ತುವ ನೋಡು ಅಂದದ ಅಭಲೆ ತಿಳಿದು ಅಂತ ಹೇಳ್ತಾರ. ಶಂಭುಲಿಂಗನನ್ನ ಕುರಿತು ನೀನು ಕೇಳಿದ ಪ್ರಶ್ನೆ, ನೀನ್ ಕೇಳಿದಂಥದ್ದು ಯಾವ್ದ್ರ ಬಗ್ಗೆ ಕೇಳಿದಿ ಅಂತಂದ್ರ ಶಂಭುಲಿಂಗನ ಬಗ್ಗೆಯೇ ನೀನ್ ಕೇಳಿದಿ ಪ್ರಶ್ನೆ. ಅದಕ್ಕ ಆತ ಹೆಂಗದನಂದ್ರ ನಾ ಹೇಳಿದ್ದೇನಲ್ಲ, ಯಾಕಂದ್ರ ನಿರುಪಾಧಿಕದಿಂದ ಕೂಡಿದಾನ, ನಿರತಿಶಯದಿಂದ ಕೂಡಿದಾನ, ಅಖಂಡ ಆನಂದ ಅದ, ಉತ್ಪತ್ತಿ ಇಲ್ಲ, ಮತ್ತೆ ನಾಶ ಇಲ್ಲ, ಅಣಿಮಾದಿ ಸಿದ್ಧಿಗಳ ಮಣಿ ರತ್ನ ಪ್ರಾಯಗಳಾದಂತ ಮಣಿಗಳಿಂದ ಕೂಡ್ಯದ, ಅತ್ಯಂತ ಏನ್ ರುಚಿಕರವಾದಂತಹ ಸುಖದ ಸಮುದ್ರ ಪ್ರಾಯವಾಗಿರುವಂತದ್ದು ಐತಿ ನೋಡು, ಆದ ಶಂಭುಲಿಂಗ. ಆತನನ್ನ ಕುರಿತು ನಿನ್ನ ಪ್ರಶ್ನೆ ಮಾಡಿದೆ. ಅಂತ ಆನಂದಘನ, ಆನಂದದಲ್ಲಿ ಶ್ರೇಷ್ಠವಾಗಿರುವಂಥವನು ಆನಂದಘನ ಶಂಭುಲಿಂಗನನ್ನ ನೀನ್ ಕಾಣು. ನೋಡು, ಮೂಲ ಎಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಮತ್ತೆ ಅಲ್ಲಿ ನಿನ್ನಲ್ಲಿರುವಂತ ಆನಂದ. ಇದು ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ಇಲ್ಲೆಲ್ಲ ತೋರ್ದಂಗ ಆಗ್ತಾವಂದ್ರ ಅವೆಲ್ಲ ಸೋಪಾಧಿಕ ಆನಂದಗಳು, ಅದರಲ್ಲಿ ದೋಷದಿಂದ ಕೂಡಿದಾವ. ಇರುವಂತದ್ದು ಮುಖ್ಯವಾಗಿ ಶಂಭುಲಿಂಗನನ್ನ ನೀ ಕಾಣು, ಆನಂದ ಘನವಾದಂಥದ್ದು ಆ ಶಂಭುಲಿಂಗನನ್ನೇ ಕಾಣು ಅನ್ನುವಂಥ ವಿಚಾರವನ್ನ ಬಹಳ ಸೊಗಸಾಗಿ ಯಾರು ಜ್ಞಾನ ಶಕ್ತಿ ಇಚ್ಛಾಶಕ್ತಿಗೆ ಹೇಳ್ತಾಳ. ಅಂತ ಆನಂದ ಎಲ್ಲಾ ಕಡೆ ಐತೆ, ನಿನ್ನಲ್ಲೂ ಐತೆ. ಅದೇ ಇವೆಲ್ಲ ಪ್ರತಿಯೊಂದು ನಾವು ಹೆಂಡತಿ ಮಕ್ಕಳು ಸಂಸಾರ ವ್ಯವಹಾರ ಬಂದು ಬಳಗ ಇವೇನೇನಾದ ಇಹಲೋಕದ ಭೋಗಗಳಾಗಿರ್ಬೋದು, ಪರಲೋಕದ ಭೋಗಗಳಾಗಿರ್ಬೋದು, ಇವೆಲ್ಲಿಂದ ಹೊರಗಿಂದ ಬಂದಂತ ಸುಖ ಅಲ್ಲ, ಯಾರೋ ಕೊಟ್ರ ಆನಂದ ಅನ್ನುವಂಥದ್ದಲ್ಲ, ಎಲ್ಲಿಂದ ಪಡ್ಕೊಂಡಿವಂತ ಅನ್ನುವಂಥದ್ದಲ್ಲ. ಅದೆಲ್ಲ ಜರಿ ಎಲ್ಲೈತೆ ನಿನ್ನೊಳಗ ಐತೆ. ಇವೆಲ್ಲ ತೋರ್ದಂಗ ಆಗ್ತದೆ, ತಿರ್ಗಾ ಎಲ್ಲ ಹೋಗಿ ನಿನ್ನೊಳಗ ಸೇರುವಂಥದ್ದು ನಿನ್ನಲ್ಲೇ ಐತೆ ನೋಡಿ. ಇದೆಲ್ಲ ಜರಿ ತೋರ್ದಂಗ ಆಗ್ತದೆ ಅಷ್ಟೇ. ಅದನ್ನ ನೀ ಕಂಡು ಮುಗಿತು. ಯಾವ ಬೇರೆ ಕಡೆಯಿಂದ ಬಂದಿಲ್ಲ. ಇಹದಲ್ಲೇ ಸುಖಗಳು ಅವು ಬೇರೆ ವಸ್ತುಗಳಿಂದ ಬರ್ಲಿಲ್ಲ, ಪರಲೋಕದಲ್ಲಿರುವಂತದ್ದು ಬೇರೆ ವಸ್ತುಗಳಿಂದ ಬರ್ಲಿಲ್ಲ, ಯಾರೋ ಕೊಟ್ಟದ್ದಲ್ಲ, ತಗೊಂಡದ್ದಲ್ಲ, ಏನು ಅಲ್ಲ. ಆ ಪ್ರೀತಿ ಎಲ್ಲ ಇವುಗಳೆಲ್ಲದ್ರ ಮೇಲೆ ತುಂಬಿ ಅಂತ ಕಣದಲ್ಲಿ ತುಂಬಿ ಹೋಗ್ತಾ ಇದ್ದಾವಂತಂದ್ರೆ ಎಲ್ಲಿಂದ ಜರಿ ನಿನ್ನಲ್ಲೇ. ಈಗ ನಾವೆಲ್ಲ ಈಗ ನೋಡ್ರಿ, ಈಗ ಒಂದು ಕೊಡ ಅದ, ಅದಕ್ಕೆ ನಾವು ರಂಧ್ರಗಳು ಬಹಳಷ್ಟು ಒಂದು ದೀಪ ಇಟ್ಟ ಸುತ್ತ ಎಲ್ಲ ಕಡೆ ಬೆಳಗ್ತದಲ್ಲ, ಅದ್ರಂಗ ಈ ಜ್ಞಾನಿದೆ ನೀವು ಇಂದ್ರಿಯಗಳಾಗಿರ್ಬೋದು, ಇವೆಲ್ಲ ಈಗೆಲ್ಲ ತಿಳ್ಕೊಂಡ್ಮೇಲೆ ಆನಂದ ಈ ಕಣ್ಣಿಂದ ನೋಡುವಂಥದ್ದು, ಕಿವಿಲಿಂದ ಕೇಳುವಂಥದ್ದು, ಬರೀ ಆನಂದ ನೋಡ್ರಿ ಇದ್ದಾಗ ಜೀವನ್ಮುಕ್ತನಾದಂತಹ ಒಂದು ಜ್ಞಾನಿ ಅದು. ಅದು ಎಲ್ಲಿಂದ ತೋರ್ತಾವ? ಎಲ್ಲಾ ವಿಷಯಾದಿಗಳಲ್ಲಿ ಭೋಗಗಳಿವೆ, ಎಲ್ಲಾ ತೋರುವಂತ ಒಂದು ಅದ್ರ ಮೇಲೆ ಪ್ರೇಮ ಇಟ್ಟಿರ್ತೀವಿ, ಪ್ರೀತಿ ಇಟ್ಟಿರ್ತೀವಿ, ಏನೇನ್ ಮಾಡಿರ್ತೀವಿ, ಅದೆಲ್ಲ ಹೊರಗಡೆ ಎಲ್ಲಿಂದ ಅಲ್ಲಲ್ಲ, ಅದು ನಿನ್ನ ಒಳಗಡೆ ಇರುವಂತದ್ದೇ ಆ ಪ್ರೀತಿಯಾಗಿ ಪ್ರೇಮ ಆಗಿ ತೋರಕತ್ತದ ಅಷ್ಟೇ ಹೊರತಾಗಿ ಅವೆಲ್ಲ ಮತ್ತೆ ಮುಂದೆ ಎಲ್ಲಿಂದ ಲಕ್ಷಿಸಿ ಹೋಗ್ತಾವಂತಂದ್ರೆ ಮತ್ತೆ ಪರಮ ಪ್ರೀತಿಗೆ ಆಗಿರುವಂತ ಆತ್ಮನನ್ನೇ ಸೇರುವಂಥದ್ದು. ಅಲ್ಲೇ ಅದು ನಿನ್ನೊಳಗ ಐತಪ್ಪ, ಅದನ್ನ ನೀ ಕಾಣು ಅನ್ನುವಂಥ ವಿಚಾರವನ್ನ ಈ ರೀತಿಯಲ್ಲಿ ಹೇಳುವಂಥದ್ದು.
ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.